ಒಂದು ಶಾಲೆ 5 ವರ್ಷಗಳ ಕಾಲ ನಿರಂತರವಾಗಿ ನಡೀತಾ ಶಿಕ್ಷಣ ಸೇವೆಯನ್ನು ನೀಡುತ್ತದೆ ಅಂದರೆ ಅದು ಸಣ್ಣ ಮಾತಲ್ಲ. ಮನುಷ್ಯನಿಗೆ 25 ಆದರೆ ಅವನು ಯೌವನಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಅಂಥ ಯೌವನಕ್ಕೀಗ ಶಾಲೆ ಬಂದಿದೆ. ಇನ್ನು ಮೇಲೆ ಅದರ ಕಾರ್ಯಕ್ಷಮತೆ ಜಾಸ್ತಿ ಆಗ್ತದೆ ಅಂತ ಒಂದು ಪ್ರತೀತಿ. ನಮಗೆ ಬೆಳಗಾಂ ಅಂತಲೇ ನಾವು ಫೀಡ್ ಮಾಡ್ಕೊಂಬಿಟ್ಟಿದ್ವಿ ಕಾರ್ಯಕ್ರಮ. ಆದರೆ ಇದು ಸಿಂಧೋಳಿ ಅಂತಕ್ಕಂಥ ಒಂದು ಊರಿನಲ್ಲಿ ಅಂತ ಗೊತ್ತಾಯಿತು. ಆಮೇಲೆ ನಮಗೆ ಸಮಾಧಾನ ಆಯಿತು, ಬೆಳಗಾವಿ ಬಿಟ್ಟು ಬೇರೆ ಇಲ್ಲೇ ಇದೆ, ಸ್ವಲ್ಪ ದೂರ ಇದೆ ಅಷ್ಟೇ. ನಮ್ಮ ಹಾಸ್ಯ ಸಂಜೆಗೆ ಮುಖ್ಯವಾಗಿ ಯಾರು ಇರಬಾರ್ದು ಅಂದರೆ ಮಕ್ಕಳು ಇರಬಾರ್ದು. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ನನಗೆ ಇದು ಶಾಲೆಯ ಕಾರ್ಯಕ್ರಮ ಅಂಥೇಳಿ. ಮಕ್ಕಳೆಲ್ಲ ಬಹಳ ಗಲಾಟೆ ಮಾಡ್ತಿದ್ದಾರೆ. ಅವ್ರಿಗೆ ತಿಳಿಯೋಂಗಿಲ್ಲ, ನನಗೆ ಮರೆಯೋಂಗಿಲ್ಲ. ಆದರೂ ಮುಂದ್ಗಡೆ ದೊಡ್ಡವ್ರು ಕುಂತಿದ್ದೀರಿ. ನಾನು ಯಾವತ್ತೂ ಮೊದಲು ಮಾತಾಡಿದವನಲ್ಲ. ಫಸ್ಟಿಗೆ ನಾವು 3 ಜನ ತಂಡ, ನರಸಿಂಹ ಜೋಶಿಯವರು, ಬಸವರಾಜ ಮೋಹನವರು ಮತ್ತು ನಾವು 3 ಜನ ಸೇರಿ ನಾವು ಆಗ್ತೀವಿ. ಯಾವುದೇ ಪೂಜೆ ಪುನಸ್ಕಾರ ಒಳ್ಳೆಯ ಕಾರ್ಯ ಆಗಬೇಕಾದ್ರೂ ಫಸ್ಟ್ ಗಣಪತಿಯನ್ನು ಪೂಜೆ ಮಾಡ್ತಾರೆ. ನಮ್ಮ ತಂಡದಲ್ಲಿ ಗಣಪತಿ ಸ್ವರೂಪಿಗಳಾಗಿರ್ತಕ್ಕಂಥವರು ನರಸಿಂಹ ಜೋಶಿಯವರು ದೇಹದ ಆಕಾರದಲ್ಲಿ. ಆಮೇಲೆ ಪೂಜಾರ ಲೆವೆಲ್ನಲ್ಲಿರೋರು ನಮ್ಮ ಮಹಾಮನಿಯವರು. ಕೊನೆಗೆ ದೇವಸ್ಥಾನ ಕಮಿಟಿ ಟ್ರಸ್ಟಿ ನಾನು. ಹೀಗೆ 3 ಜನ ಹಂಚ್ಕೊಂಡಿದ್ವಿ. ಆದರೂ ಮೊದಲಿಗೆ ನನ್ನ ಹೆಸರು ಕೂಗಿದ್ದಾರೆ. ಆದರೂ ನಿಮಗೆಲ್ಲ ರಂಜನೆ ಮಾಡೋದಕ್ಕೆ ನಾನು ಅವ್ರನ್ನ ಸ್ವಲ್ಪ ಮಾತಾಡಿ ಅವ್ರನ್ನ ಕಳಿಸ್ತೀನಿ. ಆಮೇಲೆ ಮತ್ತೆ ಕಂಟಿನ್ಯೂ ಈ ಕಾರ್ಯಕ್ರಮನ ಮಾಡೋಣ. ಬಂದ ತಕ್ಷಣ ಭಾಳ ಸಂತೋಷ ಆಯ್ತು ನನಗೆ. ಯಾವುದೇ ಸಂಸ್ಥೆಯ ವಾರ್ಷಿಕೋತ್ಸವಕ್ಕಿಂತ ಶಾಲಾ ವಾರ್ಷಿಕೋತ್ಸವಗಳೇನಿದೆ ನಿಜಕ್ಕೂ ಆ ಊರಿನ ಸಂಸ್ಕೃತಿಯನ್ನು ತೋರಿಸ್ತದೆ. ನಮ್ಮೂರು ಪೊಲೀಸ್ ಸ್ಟೇಷನ್ಗೆ 25 ವರ್ಷ ಆತ್ರಿ ಅಂದರೆ ಸಂತೋಷ ಪಡೋಂಥ ವಿಷಯ ಅಲ್ಲ. ಅಂದರೆ 20 ವರ್ಷದಿಂದ ಕಳ್ಳರದಾರೆ ಇಲ್ಲಿ ಅಂತ ಅರ್ಥ. ನಮ್ಮೂರಲ್ಲಿ ಜೈಲಾಗಿದೆ ಸರ್, ಜೈಲ್ ಕಟ್ಟಡ ಇದೆ, ನಮ್ಮೂರಲ್ಲಿ ಜೈಲಿದೆ 25, ಅದನ್ನು ಸಂತೋಷ ಪಡೋ ಹಾಗಿಲ್ಲ. ಆದರೆ ಒಂದು ಶಾಲೆ ಇದೆ, ಒಂದು ಉಲ್ಲಾಸವಾಗಿರ್ತಕ್ಕಂಥ ಉದ್ಯಾನವನ ಇದೆ, ಒಂದು ದೇವಸ್ಥಾನ ಇದೆ. ಇವೆಲ್ಲ ವರ್ಷ ಆದಂತೆಲ್ಲ ಹೊಸತನವನ್ನು ಪಡೀತವೆ, ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಗಳಾಗ್ತವೆ. ಅದಕ್ಕೆ ನೋಡ್ರಿ ಜೈಲು ಊರು ಹೊರಗೆ ಕಟ್ಟಿಸಿರ್ತಾರೆ. ಇತ್ತೀಚೆಗೆ ಲಾಡ್ಜಿಂಗ್ಗಳು, ಕ್ಲಬ್ಗಳು ಕೂಡ 25-30 ವರ್ಷ ಆಚರಿಸ್ಕೊಳ್ತವೆ. ಅವು ಒಂದೊಂದು ಸಾರಿ ಸರಿ ಆಗ್ತದೆ, ಒಂದೊಂದು ಸಾರಿ ಸರಿ ಆಗೋದಿಲ್ಲ. ಮದ್ಯದ ಅಂಗಡಿಗಳು ವಾರ್ಷಿಕೋತ್ಸವ ಆಚರಿಸಬಾರ್ದು. ನಮ್ಮ ವೈನ್ ಶಾಪಿಗೆ 50 ವರ್ಷ ಅಂದರೆ ಇಲ್ಲಿ 50 ವರ್ಷದಿಂದ ಹಿಂದೆನೇ ಕುಡಿಯೋರು ಶುರುವಾಗಿದ್ದಾರೆ ಅಂತ ಅರ್ಥ. ಎಷ್ಟು ಅರ್ಥಪೂರ್ಣವಾಗಿದೆ ಕನ್ನಡ ಅಂದರೆ ಅರ್ಥ ಮಾಡ್ಕೊಂಡ್ರೆ ನೀವು. ಯಾವುದೇ ಅನಿವರ್ಸರಿಗಳಿರಲಿ, ಯಾವುದೇ ಶುಭ ಸಮಾರಂಭಗಳಿರಲಿ, ನಮ್ಮಲ್ಲೊಂದು ವಿಶೇಷವಾದಂಥ ಕಳಕಳಿ ಮತ್ತು ಭಾವನೆಗಳಿರ್ತಕ್ಕಂಥ ಸಂಸ್ಥೆಗಳು ನಮ್ಮಲ್ಲಿರಬೇಕು. ಕನ್ನಡ ಸಂಘ ಭಾಳ ಹಿಂದೆ ಓದಿದ್ದೆ ನಾನು. ಡಾಕ್ಟರ್ ಇಂಜಿನಿಯರ್ಗಳೆಲ್ಲ ಲಯನ್ಸ್ ಕ್ಲಬ್ ಸೇರುವರಯ್ಯ. ಅಲ್ಲಿ ಸ್ಥಳ ಸಿಗೋದವರು ರೋಟರಿ ಕ್ಲಬ್ ಸೇರುವರಯ್ಯ. ಅಲ್ಲಿ ಸ್ಥಳ ಸಿಗದವರು JC ಕ್ಲಬ್ ಸೇರುವರಯ್ಯ. ಎಲ್ಲ ಕಡೆ ಅಡ್ಡಾಡಿ ಎಲ್ಲಿಯೂ ಸ್ಥಳ ಸಿಗದವರು ಕಡೆಗೆ ಕನ್ನಡ ಸಂಘ ಕಟ್ಟುವರಯ್ಯ. ಎಲ್ಲ ಕಡೆ ಹೋಗಿ ಸಿಗೋದು ಅದು ಕನ್ನಡ ಸಂಘ, ಸಾಹಿತ್ಯ ಸಂಘ ಅಂತ ಕಟ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಹಳೆಯ ಗಾದೆ ಮಾತು. ಸಂಸ್ಥೆಗಳು ಬಹಳಷ್ಟು ಬೆಳೀತಾ ಇದೆ. ಇದರಿಂದಾಗಿ ನಾವು 3 ಬದುಕೀವಿ. ನನ್ನ ಬಯೋಡಾಟದಲ್ಲಿ ಇದುವರೆಗೂ 3,000 ಕಾರ್ಯಕ್ರಮ ಅಂತ ಹೇಳಿದರು. 1,000 ಜಾಸ್ತಿ ಆಗಿದೆ, 4,000 ಆಗಿದೆ. ಅದು ಹಳೆ ಬಯೋಡಾಟ. ಅದು ಚೇಂಜ್ ಆಗ್ತಾ ಬರ್ತಿರ್ತದೆ. ಹುಟ್ಟಿದ ಇಸ್ವಿ ಒಂದು ಬಿಟ್ಟು. ಇಲ್ಲ ಸರ್ ಎಲ್ಲ ಚೇಂಜ್ ಮಾಡಿರಿ, ಹುಟ್ಟಿದ ಇಸ್ವಿ ಒಂದು ಚೇಂಜ್ ಮಾಡಿರಿ ಅನ್ನೋಕ್ಕೆ ಬರೋದು. ಭಾಳ ಚೆನ್ನಾಗಿ ಓದಿದರು ಆ ಹುಡುಗ. ಮತ್ತು ನನ್ನ ಚಿತ್ರವನ್ನು ಕೂಡ ಬರೆದಿದ್ದಾನೆ. ಅದು ಕೂಡ ನನಗೆ ಭಾಳ ಸಂತೋಷ ಆಯಿತು. ಆ ಥರದ ಅದೇ ಒಂದೇ ಶೇಪನ್ನು ತುಂಬ ಜನ ಗುರುತಿಸಿ ಬರೆದಿದ್ದಾರೆ. ನನ್ನ ಮನೆಯ ಮೇಲೆ ನಿಮ್ಮಂಥವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಮೊಮೆಂಟೋಗಳ ಸಂಗ್ರಹ ಇದೆ. ನೀವು ಗಂಗಾವತಿ ಕಡೆ ಬಂದಾಗ ಜಯನಗರ ಅಂತಕ್ಕಂಥ ಬಡಾವಣೆಯಲ್ಲಿ ನನ್ನ ಮನೆ ಇದೆ. ನನ್ನ ಮನೆ ಹೆಸರು ನನ್ನ ಗುರುಗಳ ಹೆಸರೇ, ಬೀಚಿ ನಿಲಯ ಅಂತ. ನಾನು ಇರಲಿ ಬಿಡಲಿ ಊರಲ್ಲಿ ಬಂದಾಗ ಮ್ಯೂಸಿಯಮ್ಗೆ
ಒಂದು ಸಾರಿ ಭೇಟಿ ಕೊಡಿ, ಅಲ್ಲಿ ನೀವುಗಳು ಕೊಟ್ಟಂಥ ನೆನಪಿನ ಕಾಣಿಕೆಗಳು ವಿರಾಜಮಾನ ಆಗಿರ್ತವೆ. ಸುಮಾರು 4,000ಕ್ಕೂ ಹೆಚ್ಚು ನೆನಪಿನ ಕಾಣಿಕೆಗಳನ್ನ ನಾನು ಅಲ್ಲಿ ಇಟ್ಟಿದ್ದೀನಿ. ಅದನ್ನು ಎಷ್ಟೋ ಜನ ಬಂದು ನೋಡಿ ಹೋಗ್ತಾರೆ. 10 ಪೈಸೆ ಒಂದು ಚಾಕ್ ಪೀಸ್ನಲ್ಲಿ ನನ್ನನ್ನು ಕೆತ್ತಿರ್ತಕ್ಕಂಥ ಮೊಮೆಂಟೋದಿಂದ ಹಿಡಿದು ಸುಮಾರು 75,000 ಬೆಲೆ ಬಾಳೋ ಬೆಳ್ಳಿ ಕಿರೀಟದವರೆಗೂ ಎಲ್ಲ ಮೊಮೆಂಟೋಗಳನ್ನ ಇಟ್ಟಿದ್ದೀನಿ. ಅದಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಒಂದು ರೂಮ್ ಮಾಡಿದ್ದೀವಿ, ಆ ರೂಮಲ್ಲಿ ಓಡಾಡಿ ನೋಡಿ ತಮ್ಮ ಅಭಿಪ್ರಾಯಗಳನ್ನು ಬರೆದು ಹೋಗ್ತಾರೆ. ಇಲ್ಲಿವರೆಗೂ ಸರಿ ಸುಮಾರು ಒಂದು 2 ಲಕ್ಷ ಜನ ಅದನ್ನು ವಿಸಿಟ್ ಮಾಡಿದ್ದಾರೆ. ಭಾಳಷ್ಟು ಜನ ನಾನು ಇದ್ದಾಗಲೇ ಬರಬೇಕು ಅಂತ, ಯಾಕಂದ್ರೆ ಮತ್ತೊಂದು ಫೋಟೋ ತೆಗೆಸ್ಕೋಬೋದು. ನನಗೆ ಕೆಟ್ಟ ಬೇಸರ ಆಗೋದು ಅಂದರೆ ಸೆಲ್ಫಿ. ಈ ಸೆಲ್ಫಿ ಮೋಡ್ ಕಂಡುಹಿಡಿದವನು ನನ್ನ ಕೈಗೆ ಸಿಗೋ ಹಾಗಿಲ್ಲ. ಯಾಕಂದರೆ ಭಾಳ ವರ್ಷ ಆಯ್ತು ತೀರ್ಕೊಂಡು. ಸಿಕ್ಕಿದ್ರೆ ನಾನೇನು ಅವನು ಸುಮ್ಮನೆ ಬಿಡ್ತಿದ್ದಿಲ್ಲ, ನನ್ನ ಜೊತೆಗೆ ಕರ್ಕೊಂಡು ಅಡ್ಡಾಡ್ತಿದ್ದೆ. ಅದರ ಕಷ್ಟ ಎಷ್ಟು ಅಂತ ಗೊತ್ತಾಗಲಿ ನಿನಗೆ ಅಂಥೇಳಿ. ಸೆಲ್ಫಿ ತೆಗೆಸಿಕೊಳ್ಳೋದು, ಈ ಸೆಲ್ಫಿ ಮೋಡ್ ಬಂದಾಗಿನಿಂದ ಕ್ಯಾಮ್ರಾಗಳೆಲ್ಲ ಧೂಳಿಪಟ್ಟಾಗಿವೆ, ಸ್ಟುಡಿಯೋಗಳೆಲ್ಲ ಮುಚ್ಚಿಬಿಟ್ಟು, ಫೋಟೋಗ್ರಾಫರ್ಗಳೆಲ್ಲ ನಿರುದ್ಯೋಗಿಗಳ. ಯಾರನ್ನೇ ನೋಡಿ ಒಂದು ಚಿಕ್ಕ ಮಗು ಸಹಿತ ಹಿಂಗೆ ಹಿಡಿತೆ. ಎಷ್ಟೋ ಸಾರಿ ನನ್ನ ಪಕ್ಕದಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ನುಗ್ಗುತ್ತಾರೆ. ಇವತ್ತು ಒಳ್ಳೆ ರಕ್ಷಣೆ ಕೊಟ್ಟು ನಾನು ಕರ್ಕೊಂಬಂದ್ರಿ ನೀವು. ಕೆಲವು ಊರುಗಳಲ್ಲಿ ರಕ್ಷಣೆ ಇರೋದಿಲ್ಲ. ಬೆಂಗಳೂರಂಥ ಊರುಗಳಲ್ಲಿ ಅಣ್ಣಮ್ಮ ಗಿಣ್ಣಮ್ಮ ಜಾತ್ರೆ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮ ಮುಗಿದ ತಕ್ಷಣ ಕೈ ಮುಗಿತಾರೆ, ಕೈ ಬಿಟ್ಬಿಡ್ತಾರೆ. ನಾನು ಹೆಂಗೋ ದಾರಿ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನು ಬಂದು ಎಳೆದಾಡ್ತಿರ್ತಾರೆ. ನಮ್ಮ ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ 1-1.5 ತಾಸು ಆಗ್ತದೆ. ಅಷ್ಟೊತ್ತಿಗೆ ಅವರು ನಿಂತು ಬೇಜಾರಾಗಿ ಏರಿಸ್ಕೊಂಬಂದ್ಬಿಡ್ತಾರೆ. ಬಂದು ಮೊಬೈಲ್ ಬಾಣ ಅಂತೇಳಿ ನಾನು ಹೇಳ್ಕೊಂಡು ನಗಣ್ಣ ಅಂತಿರ್ತಾರೆ. ನನಗೆ ಅಣ್ಣ ಸ್ವಲ್ಪ ಸ್ಮೈಲ್ ಕೊಡೋಣ, ನನಗೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಅವನು ಬೂಟ್ಸ್ ಕಾಲು ನನ್ನ ಕಾಲ ಮೇಲೆ ಹೇರಿರ್ತಾನೆ. ಹಿಂಗೆ ಎಳ್ಕೊಂಡು ಅಣ್ಣ ಅಂತ ಹಿಂಗೆ ಅಪ್ತಿರ್ತಾನೆ. ಒಂದು ಕಾಲು ನನ್ನ ಕಾಲ ಮೇಲೆ, ಇಡೀ ಬೂಟಿನ ನಂಬರ್ ಎಷ್ಟು ಅಂತ ಮೂಡಿರ್ತದೆ ನನ್ನ ಕಾಲ ಮೇಲೆ. ಆ ಪರಿ ತುಳಿದು ಫೋಟೋ ತೆಗೆಸ್ಕೊತಾರೆ. ಅದಕ್ಕೆ ಸೆಲ್ಫಿ ಇಲ್ದಿರೋ ಕಾಲದಲ್ಲಿ ಏನು ನಮ್ಮ ವಿಶೇಷವಾದ ಹಿರಿಯರು, ನಟರು, ಸಾಹಿತ್ಯಗಳು ಅವ್ರು ಪುಣ್ಯವಂತರು. ಅವಾಗ ಒಂದೇ ಒಂದು ಫೋಟೋ ತೆಗಿತಿದ್ರು ಗ್ರೂಪ್ ಆಗಿ. ಎಷ್ಟು ಚೆನ್ನಾಗಿತ್ತು ಆ ಕಾಲ. ಇವತ್ತು ಇಲ್ಲೇ ಇಲ್ಲ. ನಾನು ಅನೇಕ ಸಿನಿಮಾ ಶೂಟಿಂಗ್ಗಳಿಗೆ ಹೋಗ್ತೀನಿ, ಟಿ ವಿ ಶೂಟಿಂಗ್ಗಳಿಗೆ. ಕಾಮಿಡಿ ಕಿಲಾಡಿಗಳು ಜಡ್ಜ್ ಆಗಿ ಹರಟೆ. ಸ್ಟುಡಿಯೋ ಹೊರಗಡೆ 100 ಜನ ಕಾಯ್ತಿರ್ತಾರೆ ಕಾರ್ಯಕ್ರಮ ಮುಗಿಯೋದು. ಹೊರಗೆ ಬಂದ ತಕ್ಷಣ ಸೆಲ್ಫಿ. ಫಸ್ಟಿಗೆ ಜಗ್ಗೇಶ್ ಅವರು ಹೋಗ್ಬಿಟ್ರು. ಜಗ್ಗೇಶ್ ಬಂದರು ಚಕ ಅಂತ. ನೆಕ್ಸ್ಟ್ ನಾನು ಪ್ರಾಣೇಶ್ ಬಂದರು. ನಾನು 20-30 ತಕ್ಕ. ರಕ್ಷಿತಾ ಮೇಡಮ್, ಜಯಂತ್ ಕಾಯ್ಕಿಣಿ, ಎಲ್ಲ ಜಡ್ಜ್ ಯಾರ್ಯಾರು ಆಗಿದ್ವೋ ಅವರೆಲ್ಲ. ಕೊನೆಗೆ ಯಾರೋ ಇನ್ನೊಬ್ಬ ಫಿಲ್ಮ್ ಆ್ಯಕ್ಟ್ರ್ ಬಂದ್ಬಿಡ್ತಾರೆ. ನೋಡ್ತಾರೆ, ಇವರು ಕ್ಲಿಕ್ ಆಗಲ್ಲ. ಯಾಕೆ? ಮೆಮರಿ ಫುಲ್ ಅಂದ ತಕ್ಷಣ ಕೆಲವು ಡಿಲೀಟ್ ಮಾಡಲೇಬೇಕು. ಯಾರು ಮಾಡ್ತಾರೆ? ಮಾಡೋ ಪ್ರಾಣೇಶನ್ ಡಿಲೀಟ್. ಜಗ್ಗೇಶನ್ ಮಾಡಲ್ಲ, ರಕ್ಷಿತನ್ ಮಾಡಲ್ಲ, ಸುದೀಪ್ ಅವ್ರು ಮಾಡಲ್ಲ, ಪ್ರಾಣೇಶನ್ ಡಿಲೀಟ್. ಮತ್ತೆಲ್ಲಾದರೂ ಸಿಗ್ತಾನೆ. ಇದು ಇವತ್ತಿನ ಸೆಲೆಬ್ರಿಟಿಗಳ ಫೇಮಸ್ ಆದವ್ರ ಪರಿಸ್ಥಿತಿ. ಅದಕ್ಕೆ ಹೆಸರು ಮಾಡಬೇಕಾಗಲಿ, ಹೆಸರು ಉಳಿಯುವಂತೆ ಮಾಡೋ ಹಾಗಿಲ್ಲ. ಈಗ ಉಳಿಯಲ್ಲ. ಪಬ್ಲಿಕ್ ಮೆಮರಿ ಈಸ್ ವೆರಿ ಶಾರ್ಪ್. ನೋಡಿ, ಇಷ್ಟು ಜನ ಬಂದಿದ್ದೀರಿ, ಮೊಬೈಲೇ ಹಿಡ್ಕೊಂಡು ರೆಕಾರ್ಡ್ ಮಾಡ್ಕೊತಿರಾಗಲಿ, ನೋಟ್ಬುಕ್ಕು ಪೆನ್ ತಂದು ನಿಮಗೆ ಇಷ್ಟವಾದಂಥ ಪಾಯಿಂಟ್ ಬರ್ಕೊಳ್ಳೋರು ಒಬ್ಬರು ಇಲ್ಲ. ಮತ್ತು ಪೆನ್ ನಾನೇ ಕೊಡಬೇಕು. ಪೆನ್ ಕೊಡಿ ಸರ್, ಸ್ವಲ್ಪ ಬರ್ಕೊತೀನಿ. ಒಬ್ಬರು ನೋಟ್ಬುಕ್ ತಂದಿರಲ್ಲ, ಪೆನ್ ತಂದಿದ್ದರೆ ಅವ್ರಿಗೆ ಮೆನಿ ಥ್ಯಾಂಕ್ಸ್. ಇದೀರ ಯಾರಾದರೂ? ಯಾವುದೇ ಭಾಷಣಕ್ಕೆ ಹೋಗಲಿ ನಾನು ಪೆನ್ನು ಪೇಪರ್ ಒಯ್ತೀನಿ ಸರ್ ಅಂದವರು ಭಾಳ ಕಡಿಮೆ. ಇವತ್ತು ನನ್ನ ಭಾಷಣಗಳಿಷ್ಟು ಪ್ರಸಿದ್ಧಿ ಆಗೋದಕ್ಕೆ ಕಾರಣ ನನ್ನ ಹತ್ರ ಇರ್ತಕ್ಕಂಥ 80 ನೋಟ್ಬುಕ್ಗಳು. ನಾನು ಯಾರೇ ಭಾಷಣ ಮಾಡಲಿ ಪೆನ್ನು ನೋಟ್ಬುಕ್ ತಗೊಂಡೋಗಿ ಅವ್ನು ಬರ್ಕೊಂಡಿದ್ದೀನಿ. ಸುಮಾರು 80ನೇ ಇಸ್ವಿಯಿಂದ ನನ್ನ ಹತ್ರ ನೋಟ್ಬುಕ್ಗಳಿದೆ. ಇಷ್ಟಿಷ್ಟೇ ನೋಟ್ಬುಕ್ಗಳು. ಎಂತೆಂಥ ನುಡಿಗಳನ್ನ ಆಡ್ತಿದ್ರು ಆಗ ಸಾಹಿತ್ಯ. ಈಗ ಯಾರೂ ಸಾಹಿತ್ಯ ಕೇಳಲ್ಲ, ಯಾರೂ ಸಾಹಿತ್ಯ ಬೇಕಿಲ್ಲ. ಆಟೋಗ್ರಾಫ್ ಅದಂತೂ ನಾನು ಬಿಟ್ಟಿದ್ದೀನಿ. ಆಟೋಗ್ರಾಫ್ ಹಾಕೋದೇ ಇಲ್ಲ, ಯಾರಿಗೂ ಬೇಕಿಲ್ಲ ಆಟೋಗ್ರಾಫ್. ಪುಸ್ತಕ ಓದಲ್ಲ. ಇವರ ಲೈಬ್ರರಿ ಇದೆಯಾ ಇಲ್ಲಿ? ಸಾಹಿತ್ಯಿಕ ಪುಸ್ತಕ, ಶಾಲೆಯ ಪುಸ್ತಕ ವಿದ್ಯಾರ್ಥಿಗಳಾಗಿರೋ ಓದ್ತು. ದೊಡ್ಡವ್ರ ಹೆಣ್ಮಕ್ಳು. ನನಗೆ ನೀವು ಬಂದಿರೋದು ಆಶ್ಚರ್ಯ. ಮೋಸ್ಟ್ಲಿ 8:30 ಮುಗೀತದೆ ಅಂತ ನಿಮಗೆಲ್ಲ ಖಾತ್ರಿ ಆಗಿದೆಯಲ್ಲ. ಯಾಕಂದ್ರೆ 9ರಿಂದ ಸೀರಿಯಲ್ ಶುರುವಾಗ್ತಾವೆ. ಹೆಣ್ಮಕ್ಳಿಗೆ ಸೀರಿಯಲ್ ಹುಚ್ಚು. ಅವರು ಸೀರಿಯಲ್ ಮುಂದೆ ಕೂತ್ಬಿಟ್ರೆ ಮುಗೀತು, ಗಂಡಸು ಫ್ರೀ ಆಗಿಬಿಡ್ತಾರೆ. ಇಲ್ಲಿ ಎಷ್ಟೋ ಜನ ತಮ್ಮ ಹೆಂಡ್ರನ್ನ ಕರ್ಕೊಂಬಂದು ಬಿಟ್ಟಿರ್ತಾರೆ.
ಪಾಪ ಅವ್ರ ಗಂಡಂದ್ರೆ ಹಿಂದೆ ಕೂತಿರ್ತಾರೆ. ಅವರಿಗೆ ತಾವು ನಗೋದು ಮುಖ್ಯ ಅಲ್ಲ, ನನ್ನ ಹೆಂಡ್ತಿ ನಕ್ಕರೆ ಸಾಕು. ಅವಳು ನಕ್ಬಿಟ್ರೆ ಏನು ಆನಂದ, ನಿಜವಾಗಲೂ ಪ್ರಾಣೇಶ. ಯಾಕೆ ನನ್ನ ಹೆಂಡ್ತಿ ನಗಿಸಿದೆ. ಹಾಂ, ಗಂಡಸು ನಗಲ್ಲ, ಒಳಗೊಳಗೆ ಸಂತೋಷ ಪಡ್ತಾರೆ. ಹೆಂಡ್ತಿ ನಕ್ಕರೆ ಅವನಿಗೆ ಅದೇ ದೊಡ್ಡ ಸಂತೋಷ. ಸದ್ಯ ನಕ್ಕಳ ರಾಜಕುಮಾರಿ ಅಂತ ಒಂದು ಕತೆ ಇತ್ತು. ಅವಳು ಯಾರು ನಗಿಸ್ತಾರೋ ಅವಳಿಗೆ ಪ್ರೈಸ್ ಇತ್ತು. ಅಂಥ ವಾತಾವರಣದಲ್ಲಿ ಇವತ್ತು ನಾವು 4,000 ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂದರೆ ಎಲ್ಲ ಊರಿನ ಎಲ್ಲ ಕಾರ್ಯಕ್ರಮಗಳು ಅತಿ ಹೆಚ್ಚು ಬರೋರು ಅಕ್ಕ ತಂಗಿಯರು, ನಮ್ಮ ತಾಯಿಯರು. ಇಲ್ಲೂ ಕೂಡ ಅದೇ ಪುನರಾವರ್ತನೆ ಆಗಿದೆ. ಭಾಳ ಸಂತೋಷ ನನಗೆ. ನೋಡ್ರಿ ಹೆಂಗೆ ಬಂದಿದ್ದಾರೆ ಹೆಣ್ಮಕ್ಳೆಲ್ಲ. ಯಾರು ಕಳಪೆಯಾಗಿ ಡ್ರೆಸ್ ಮಾಡಿಲ್ಲ, ನೀಟ್ ಡ್ರೆಸ್ಸಿಗೆ. ಗಂಡಸರು ನೋಡ್ರಿ ಎಲ್ಲೋ ಹಿಂದೆ ಕೂತ್ಬಿಟ್ಟಿರ್ತಾರೆ. ಯಾಕಂದ್ರೆ ಕೆಲವರು ಡ್ರೈಯರ್ ಮೇಲೆ ಬಂದುಬಿಟ್ಟಿರ್ತಾರೆ, ಲುಂಗಿ ಮೇಲೆ ಬಂದುಬಿಟ್ಟಿರ್ತಾರೆ. ಕೇಳ್ರಿ ಅವ್ರನ್ನ, ಏಕ್ರಿ ನಮ್ಮನ್ನು ಯಾರು ನೋಡ್ತಾರೆ? ಹೆಣ್ಮಕ್ಳು ಹಾಗಲ್ಲ, ನಮ್ಮನ್ನೇ ನೋಡ್ತಾರೆ 100% ಅವ್ರಿಗೆ. ಇದು ಬರೀ ಅಲಂಕಾರಕ್ಕೆ ಸೀಮಿತ ಆಗಬಾರ್ದು. ಪ್ರತಿಯೊಂದರಲ್ಲೂ ಹೆಣ್ಣುಮಕ್ಕಳ ದಾರಿಯನ್ನು ನಾವು ಅನುಸರಿಸಬೇಕು. ಜನ ನಮ್ಮನ್ನು ನೋಡ್ತಾರೆ, ಸಮಾಜ ನಮ್ಮನ್ನು ನೋಡ್ತದೆ ಅನ್ನೋ ಭಾವನೆ ನಮ್ಮಲ್ಲಿ ಬಂದಾಗ ನಾವು ನಿಯತ್ತಿನಿಂದ, ನ್ಯಾಯದಿಂದ, ಗೌರವದಿಂದ ನಡ್ಕೋತೀವಿ. ಇದು ನಾವು ಅವರಿಂದ ಕಲಿಬೇಕಾಗಿರ್ತಕ್ಕಂಥ. ಇವರೆಲ್ಲ ಸ್ಕೂಲ್ ಟೀಚರ್ಸ್ ಆಗಿ ಒಂದೇ ಡ್ರೆಸ್ ಇರೋರು. ಸ್ಕೂಲ್ ಟೀಚರ್ ಕುಂಬ ಗಿಂಬ ಎಲ್ಲ ಹೊತ್ಕೊಂಡು ಬರೋದು. ಅದೇ ಗಂಡಸರನ್ನ ಯಾರು ಕರೆಯಲ್ಲ, ಯಾಕಂದರೆ ನೀವು ಲೈನೇ ಮೇಂಟೈನ್ ಮಾಡಲ್ಲ. ಅವ್ರು ನೋಡ್ರಿ ಕುಂಬನೋ ಕೈಯಲ್ಲಿ ಏನೋ ಆರ್ತಿ ಹಿಡ್ಕೊಂಡು ನೀಟಾಗಿ ಬರ್ತಿರ್ತಾರೆ. ಅದೇ ಇವನಿಗೆ ಕೊಡ್ರೆ ಪಕ್ಕದಲ್ಲಿ ಸ್ವಲ್ಪ ಹಿಡ್ಕೊಂಡು ಅವಾಗ ಬರ್ತೀನಿ, ಅವನಿಗೆ ಅಮರೇಶ್ ಬಿಡ್ತಾರೆ. ಹೌದಾ? ಅದಕ್ಕೆ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಅವರ ಸ್ವಭಾವಗಳಿಂದಲೇ ನಾವು ಅವರು ಬೆಳೆದ ಬಗೆಯನ್ನು ತಿಳ್ಕೊಳ್ಬೋದು. ವಿವಾಹ ವಾರ್ಷಿಕೋತ್ಸವ ಯಾವುದೇ ಇರಲಿ, ಅದರಲ್ಲೂ ಶ್ರಾವಣ ಮಾಸ ಗಂಡಸರಿಗೆ ಯಾರಿಗೂ ಕೆಲಸ ಇಲ್ಲ. ಇವು ಇನ್ನಿಷ್ಟು ವಿಕಾರ ಆಗ್ತಾರೆ ಶ್ರಾವಣ ಮಾಸದಾಗ. ಗಡ್ಡ ತೆಗಿಯಲ್ಲ, ಮೀಸೆ ತೆಗಿಯಲ್ಲ, ಕಟ್ಟಿಂಗ್ ಮಾಡಿಸಲ್ಲ, ಕರಡಾದಂಗಾಗಿರ್ತಾರೆ. ಆದರೆ ಹೆಣ್ಮಕ್ಳು ಪ್ರತಿ ದಿವಸ ತಲೆ ಸ್ನಾನ, ಶಾಂಪೂ ಮಾರೋರು ಆವಾಗಲೇ ಲಾಭ ಗಳಿಸೋದು. ಪ್ರತಿ ದಿನ ತಲೆ ಸ್ನಾನ, ಪ್ರತಿ ದಿವಸ ಒಂದು ರೇಷ್ಮೆ ಸೀರೆ, ಪ್ರತಿ ದಿವಸ ಒಂದು ದೇವರು. ಇಡೀ ತಿಂಗಳು ಬಗೆ ಬಗೆಯ ತಿಂಡಿ ತೀರ್ಥಗಳನ್ನ ಮಾಡ್ಕೊಂಡು ತಿಂತಾರೆ, ಕುಡಿತಾರೆ. ಗಂಡಸು ಉಪವಾಸ ಮಾಡ್ತಾರೆ, ಗಡ್ಡ ತೆಗಿಯಲ್ಲ, ಮೀಸೆ ತೆಗಿಯಲ್ಲ, ಕರಡಿ ಆದಂಗಾಗಿರ್ತಾರೆ. ಏನೇ ಶ್ರಾವಣ, ಅದೇ ಇವ್ರನ್ನ ಕೇಳಿ ಶ್ರಾವಣ ಅದು ಯಾರು ಮಾಡ್ಯಾರೋ ಗೊತ್ತಿಲ್ಲ. ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳು ತಿಂದುಂಡು ಚೆನ್ನಾಗಿರ್ಬೇಕು, ಗಂಡಸು ಕರಡಿ ಆಗಬೇಕು ಅಂತ ಎಲ್ಲಿ ಬರ್ದಾರೋ ಗೊತ್ತಿಲ್ಲ. ಸುಮ್ಮನೆ ಉಪವಾಸ ಮಾಡಿ. ವಿಶೇಷವಾಗಿ ಇವನಿಗೆ ತೀರ್ಥ ಬಂದಾಗಿಬಿಟ್ಟಿರ್ತಾರೆ. ಅದೇ ಇವನು ಗೋಳು. ಏನಮ್ಮ ಹೀಗಾಗಿ ಶ್ರಾವಣ ನಮ್ಮಲ್ಲಿ ಹುಡುಕ್ತಾ ಹೋದರೆ ಹಾಸ್ಯಕ್ಕೆ ಹಲವಾರು ಕಾರ್ಯಕ್ರಮಗಳು ಸಿಗ್ತವೆ, ಹಲವಾರು ವಿಷಯಗಳು ಸಿಗ್ತವೆ. ಗಮನಿಸ್ಬೇಕಷ್ಟೆ. ಒಂದು ಶಾಲೆ 25 ವರ್ಷ ಪೂರೈಸಿದೆ ಅಂದರೆ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಸಂಸ್ಥೆ ಗಳಿಸಿರ್ತಕ್ಕಂಥ ಗೌರವವನ್ನು ಸೂಚಿಸ್ತಾರೆ. ಅಂಥ ಶಾಲೆಗೆ ಇವತ್ತು ನಾವು ಕಾರ್ಯಕ್ರಮಕ್ಕೆ ಬಂದಿರೋದು ನಿಜಕ್ಕೂ ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ನಿಮಗೇನು ಹೇಳಬೇಕು ಅನ್ನೋದು ನನಗೂ ತಿಳಿತಾ ಇದೆ. ಯಾಕೆಂದರೆ ಇಲ್ಲಿ ಮಿಕ್ಸ್ಡ್ ಆಡಿಯನ್ಸು, ನಾವು ಸೆಲೆಕ್ಟೆಡ್ ಆಡಿಯನ್ಸಿಗೆ ಮಾತಾಡೋರು. ಅವರಿಬ್ಬರು ಮಿಕ್ರಿ ಮಾತಾಡ್ತಾರೆ. ಸ್ವಲ್ಪ ನಾನು ನಿಮ್ಗೆ ಸಾಹಿತ್ಯ ಹೇಳಿ ಅವರಿಗೆ ಕೊಡ್ತೀನಿ. ನಾನು ಗಮನಿಸಿದಂತೆ ಹೆಚ್ಚಾಗಿ ನೀವು ಇಲ್ಲಿ ಪ್ಯಾರಾಲಿಸಿಸ್ಗೆ ಏನಂತೀರ ಸರ್? ಲಕ್ವ, ಈ ಕಡೆ ಲಕ್ವ ಅಂತೀರಿ. ಪ್ಯಾರಾಲಿಸಿಸ್ ಹೊಡೆಯೋದು ನಾನು ನೋಡಿರೋದು ಬರೀ ಗಂಡಸರಿಗೆ. ಪ್ಯಾರಲೈಸ್ಡ್ ಆಗಿರ್ತಕ್ಕಂಥ ಹೆಣ್ಮಕ್ಕಳನ್ನು ನಾವು ನೋಡೇ ಇಲ್ಲ. ಏನಿದು ಆಶ್ಚರ್ಯ ಅಂತ ಯಾರೋ ಒಬ್ಬರು ನನ್ನ ಸ್ನೇಹಿತ ಡಾಕ್ಟರ್ ಕೇಳಿದೆ. ಅವರು ವಿನೋದ ಪ್ರಿಯರು, ಭಾಳ ಚೆನ್ನಾಗಿ ಹೇಳಿದರು. ಲಕ್ವ ಹೊಡೆಯೋದು ಎಡಗಡೆಗೆ, ಬಲಗಡೆ ಕಮ್ಮಿ, ಎಡಗಡೆನೇ ಜಾಸ್ತಿ ಅಂತ. ಯಾಕೆ ಗಂಡಸರಿಗೆ? ಯಾಕೆಂದರೆ ಅವರು ಕೈ ಕಾಲ ಆಡಿಸಲ್ಲ. ಹೆಣ್ಣುಮಕ್ಕಳಿಗೆ ಯಾಕೆ ಹೊಡೆಯಲ್ಲ ಅಂದರೆ ಅವರು ಕಂಪ್ಲೀಟ್ ಆ್ಯಕ್ಟಿವ್ ಇರ್ತಾರೆ. ನೋಡಿ, ಯಾರೋ ಬಂದ್ರಪ್ಪ ಅಪರೂಪಕ್ಕೆ, ಹೆಣ್ಮಕ್ಳು ಏನು ಮಾಡ್ತಾರೆ, ಗಂಡಸು ಏನು ಮಾಡ್ತಾರೆ? ಈಗ ಬಂದ, ಇಷ್ಟೇ ರಿಯಾಕ್ಷನ್. ಇವ್ರು ಹಾಗಲ್ಲ, ಈಗ ಬಂದು ನಾವು 3 ಗಂಟೆಗೆ ಬಂದು ಕೂತಿದ್ವಿ, ಈಗ ಬರ್ತಾಳೆ ಸೊಪ್ಪನ ಹಾಕಿ ಕುಯ್ ಮಾಡೋದು.
ಅಯ್ಯೋ ನೋಡಬಾರ್ದು ತುತ್ತಿದ್ದು ಅಲ್ಲಿ ಹೀಗೆಲ್ಲ ಮಾಡಿ ಪಕ್ಕದಲ್ಲಿ ಇರೋಳು ಮಾಡಬೇಡ್ರಿ ಅವ್ರು ನೋಡ್ತಿದ್ದಾಳೆ ನಿನ್ನ ಅಂದ ತಕ್ಷಣ ಅಲರ್ಟ್ ಆಗ್ತಾಳೆ. ಅಲರ್ಟ್ ಆದರೆ ಸುಮ್ಮನೆ ಕೂಡೋಕ್ಕಾಗಲ್ಲ. ಹೌದಾ? ಎಕ್ಸರ್ಸೈಸ್ ಆಗ್ತದೆ ಕಣ್ಣು. ಅವರ ಒಳಗಿರ್ತಕ್ಕಂಥ ದ್ವೇಷ ಏನಿದೆ ಎಕ್ಸರ್ಸೈಸ್. ಪ್ರೀತಿನೂ ಎಕ್ಸರ್ಸೈಸೇ, ದ್ವೇಷನೂ ಎಕ್ಸರ್ಸೈಸೇ ಅಮ್ಮ. ನೀವು ಸಿಟ್ಟೋಗಿ ನೀವು ಯಾವುದಾದ್ರೂ ಮೆಡಿಕಲ್ ಇದಕ್ಕೆ ಹೋಗ್ತಿರಲ್ಲ ಕಣ್ಣು ತೋರಿಸೋಕ್ಕೆ, ಈ ಕಡೆ ನೋಡಿ ಹಿಂಗೆ ನೋಡಿ ಅಂತೆಲ್ಲ ತೋರಿಸ್ತಾರೆ. ಅಥವಾ ಕಾಲು ಸಾರಿಸಿ ಕೈ ಸಾರಿಸಿ ಕರೆಕ್ಟ್ ಪೊಸಿಷನಲ್ಲಿ ಇದೆಯೋ ಇಲ್ವೋ ಅಂತ. ಲಕ್ವನೇ ಹೊಡೆಯಲ್ಲ ಹೆಣ್ಮಕ್ಳಿಗೆ. ಯಾವಾಗ ಲಕ್ವ ಮನೆ ಬಾಗಿಲಿಗೆ ಬರ್ತದೆ ಯಾರಿಗೆ ಹೊಡಿಲಿ ಅಂತ. ಇವಳು 24 ಗಂಟೆ ಅಯ್ಯೋ ಬ್ಯುಸಿ ಅಮ್ಮ ಆಗಲ್ಲ. ಗಂಡ ಕೂತಿರೋರು ಹೊಡಿಯೋರು. ಅದಕ್ಕೆ ಗಂಡಸರು ಸ್ವಲ್ಪ ಪಕ್ಕದಲ್ಲಿ ನೋಡಿ ನಗೋದು ತಳ್ಳೋದು ಮಾಡ್ಬೇಕು. ನೀವು ಇವ್ರು ತಳ್ಳೋದು ಅಂದರೆ ಹಳ್ಳಕ್ಕೆ ತಳ್ಳೋದು ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಸುಮ್ಮನೆ ತಳ್ಳಬೇಕಷ್ಟೆ, ಮತ್ತು ನೀವೇ ಹಿಡಿಬೇಕು. ಈ ಲಗ್ನ ಪತ್ರ ಕೊಡೋಕೆ ಬರ್ತಾರೆ ಮನೆಗೆ. ಲಗ್ನ ಪತ್ರ ಕೊಡೋಕೆ ಬಂದವರು ಇದು ಅಂಕಲ್ ಕಟ್ಟಿಗೆ ಕುಂತಿರ್ತೈತೆ. ಏನೋ ಸಿದ್ದೇಶ ಬಂದಿದ್ದಿ, ನಮ್ಮ ಅಂಕಲ್ದು ಮ್ಯಾರೇಜು, ಲಗ್ನ ಪತ್ರ ಕೊಡ್ಬೇಕಾಗಿತ್ತು, ಕೊಡೋ. ನಗಲ್ಲ, ಮಾತಾಡಲ್ಲ. ನೀನು ಆಂಟಿ ಇದ್ದಾರೆ ಒಳಗಡೆ, ಯಾಕೆ ಅವ್ರಿಗೆ ಕೊಡ್ತೀನಿ. ಅವನಿಗೆ 100% ಇವನಿಗೆ ಕೊಟ್ಟರೆ ವೇಸ್ಟು. ಯಾಕೆ ಅಲ್ಲಿಗೆ ಕೊಡ್ತೀನಿ? ನಗಲ್ಲ, ಮಾತಾಡಲ್ಲ, ಎಕ್ಸೈಟ್ ಆಗಲ್ಲ. ಇವು ಸುಮ್ಮನೆ ಈಸ್ಕೊಂಡು ಏನು ಮಾಡ್ತಾನೆ? ಎಷ್ಟೊತ್ತಿಗೆ ಮದುವೆ, ಊಟ ಎಷ್ಟೊತ್ತಿಗೆ, ಯಾವ ಛತ್ರ ಯಾವುದು, ಊಟ ಎಷ್ಟೊತ್ತಿಗೆ ನೋಡ್ತಾರೆ. ಇವ್ರು ಹಾಗಲ್ಲ. ಅವ್ನು ಬಂದ ತಕ್ಷಣ ಏನೂ ಕೇಳಲ್ಲ. ಓ ಪುಟ್ಟ, ಏನಪ್ಪ ಬಿಸಿಲಲ್ಲಿ ಬಂದಿದೀಯಾ, ಬಾರೋ ಪಾನಕ ಕುಡಿತೀಯಾ, ಬಿಸಿ ಬಿಸಿ ರೊಟ್ಟಿ ಅದಾವ ಮಾಡಿ ಹಾಕ್ಲಾ, ಫ್ರಿಜ್ನಾಗ ಮುಂಜಾನೆ ಉಪ್ಪಿಟ್ಟೈತಿ ಕೊಡ್ಲಾ, ತಿಂಡಿ ತೀರ್ಥ ಎಲ್ಲ ಕೇಳ್ತಾರೆ. ಅದಕ್ಕೆ ಒಳಗಡೆ ಹೋಗ್ತಾವ ಹುಡುಗರು. ಇವನು ಏನಿಲ್ಲ, ಎನ್ಕ್ವೈರಿ, ಏನು ಬಂದಿದ್ದು, ನಮ್ಮ ಮಾವನ ಲಗ್ನ ಪತ್ರ, ಎಲ್ಲೈತೆ, ಎಂದ, ಊಟ ಎಷ್ಟೈತಿ, ಇಷ್ಟೇ. ಯಾರು ಮಾತಾಡಿಸ್ತಾರೆ ಇವರು? ಅದಕ್ಕೆ ಆ ಹುಡುಗ ಕೇಳೇಬಿಟ್ಟ, ಏನಂಟಿ ನೀವೆಷ್ಟು ಕಿಲಕಿಲ ಕುಲ್ಕುಲ ಅಂತ ನಗ್ತೀರಾ, ಸಂತೋಷವಾಗಿರ್ತೀರಾ, ಅದೇ ಅಂಕಲ್ ಯಾಕೆ ಹಿಂಗಿರ್ತಾರೆ? ಅದಕ್ಕೆ ಆಂಟಿ ಕೊಟ್ಟು ಉತ್ತರ ಎಷ್ಟು ಅದ್ಭುತ. ಅದು ಒಂದೇ ಮಾಡಿಬಿಟ್ಬಿಡ್ರಿ ಸರ್, ಅದು ಹಿಂಗೆ ಹಿಂಗೆ ಮಾಡೋದು ಬಿಡ್ಬೇಡ್ರಿ. ಮೈಕ್ ಒಂದು ಲೆವೆಲ್ ಇಟ್ಬಿಟ್ಬಿಡ್ರಿ ಸರ್, ಕರೆಕ್ಟ್ ಇದೆ. ಕೇಳ್ತಾ ಇದೆ ಎಲ್ಲರಿಗೂ? ಯಾರಿಗೆ ಕೇಳ್ತಾ ಇಲ್ಲ ಕೈ ಮೇಲೆ ಎತ್ರಿ. ಸಾಧ್ಯ ಇಲ್ಲ, ಅಲ್ಲಿ 3 ಮೈಲ್ ದೂರ ಕುಂತು ಕೇಳಿಲ್ಲ, ಕಷ್ಟ. ಒಬ್ರಿಗೆ ಯಾರಿಗ ಕೇಳ್ತಿಲ್ಲ, ಓಕೆ ಪರವಾಗಿಲ್ಲ, ನಡೀತೈತಿ. ಇನ್ನೊಂದು ಸಲ ಬಂದಾಗ ಕೇಳ್ರಿ ನೀವು. ಫಸ್ಟ್ ಕ್ಲಾಸ್ ಮೈಕ್ ವ್ಯವಸ್ಥೆ ಇದೆ. ಮಕ್ಕಳ ಸುಮ್ಮನೆ ಕೂರಿಸ್ಬೇಕಷ್ಟೇ. ನಾವು ಹೇಳ್ತಿರ್ತೀವಿ ಮಕ್ಕಳು ಸೇರಿಸ್ಬೇಡ್ರಿ ಅಂತ ಹೇಳ್ತಿರ್ತೀವಿ, ಆದರೆ ಮಕ್ಕಳದೇ ಕಾರ್ಯಕ್ರಮ ಇದು ಪಾಪ, ಅನಿವಾರ್ಯ. ಆದರೂ ಪೇರೆಂಟ್ಸ್ ಮುಂದೆ ಕೂತಿರಿ. ಕೆಲವು ಊರಾಗಂತೂ ಮುಂದೆ ಮಕ್ಕಳು ಕುಂದಿರಿಸಿ ಅಬಾಬಾಬಾಬಾ ನಮಗೆ ಕೇಳೋದು ನಿಮಗೆ ಕೇಳೋದು. ಎಲ್ಲ ಊರುಗಳಲ್ಲಿ ಅಕ್ಕ ತಂಗಿಯರೇ ನಮಗೆ ಜಾಸ್ತಿ ಅಮ್ಮ, ಅವರೇ ಜಾಸ್ತಿ ಬರೋದು. ಹೀಗಾಗಿ ನಮ್ಮ ಅಭಿಮಾನಿಗಳ ಸಂಖ್ಯೆಯಲ್ಲಿ ಅಕ್ಕ ತಂಗಿಯರೇ, ಸ್ತ್ರೀಯರೇ ಜಾಸ್ತಿ ಇದ್ದಾರೆ ಅನ್ನೋ ನಮ್ಮ ಹೆಮ್ಮೆ. ಹೀಗಾಗಿ ಅವರಿದ್ರೆ ಕಾರ್ಯಕ್ರಮಕ್ಕೊಂದು ಶೋಭೆ. ಪ್ಯಾರಲೈಸಿಸ್ ಅಟ್ಯಾಕ್ ಆಗೋದು ಈ ಕಾರಣಕ್ಕೆ. ಉತ್ಸಾಹ ಇಲ್ಲ. ಇವನು ಲಗ್ನ ಪತ್ರಿಕೆ ಊಟ ಯಾವಾಗ, ಯಾವ ಛತ್ರ ಅಂತ ಅಷ್ಟೇ ಕೇಳ್ತಾನೆ. ಆಕೆ ಹಾಗಲ್ಲ, ಎಲ್ಲಿ ಹೆಣ್ಣು, ಎಲ್ಲಿ ಕಲಿ ಎಲ್ಲ ಕೇಳ್ತಾಳೆ, ಎಲ್ಲ ವಿಚಾರ ಮಾಡ್ತಾಳೆ. ಅದಕ್ಕೆ ಅವ್ನು ಪ್ರಶ್ನೆ ಕೇಳ್ತಾನೆ, ಅಂಕಲ್ ಹಂಗ್ಯಾಕಿದ್ದಾರೆ, ನೀನು ಹಿಂಗ್ಯಾಕಿದ್ದೀಯ ಆಂಟಿ? ನೋಡಪ್ಪ, ನಾನು ಕಿಟ್ಟಿ ಪಾರ್ಟಿ, ನಾಟಕ, ಸಿನಿಮಾ, ಮಕ್ಕಳ ಗ್ಯಾದ್ರಿಂಗು, ಸ್ಕೂಲ್ ಡೇ ಫಂಕ್ಷನ್ನು, ವರಮಹಾಲಕ್ಷ್ಮಿ, ಇವಕ್ಕೆಲ್ಲ ಹೋಗ್ತೀನಿ. ಅದಕ್ಕೆ ನಾನು ಕಿಲ್ಕಿಲ ಕುಲ್ಕುಲ್ ಅಂತ ನಗ್ತಿರ್ಬೇಕಾಗುತ್ತೆ. ಮತ್ತು ಅಂಕಲು ಹೆಣ ಹೊರೋದಕ್ಕೆ, ಮಣ್ಣು ಕೊಡೋದಕ್ಕೆ, ಹೆಣದಿಂದ ಹೋಗ್ತಿರ್ತಾರೆ. ಈ ಕರೆಯೋ ನನ್ನ ಮಕ್ಕಳು ಹಂಗೆ ಇದ್ದಾರಮ್ಮ. ಮದುವೆ ಮುಂಜಿಗಾದ್ರೆ ಆಂಟಿ ತೊಳಗೆ ಹೋಗ್ತಾರೆ. ಯಾರಾದ್ರು ಹೋಗಿದ್ರೆ ನನ್ನ ಹೋಗೋವ್ರೆ ಮೇಲ್ಮನೆ, ಬರ್ಬೇಕಂತ, ಬಂದೆ ನಡಿ, ಪಕ್ಕದಲ್ಲೇ ಒಂದು ಟವಲೋ ಪಂಚೆ ಇಟ್ಟಿರ್ತಾನೆ, ಹಗಲಿಗೆ ಹಾಕ್ತಾನೆ, ಅವ್ರಿಂದ ಹೋಗ್ಬಿಡ್ತಾರೆ. ಹೌದಾ? ಕರೆಯೋ ನನ್ನ ಮಕ್ಕಳು ಹಾಗೇ ಇರ್ತಾರೆ. ಅದಕ್ಕೆ ಜೀವನದಲ್ಲಿ ಉತ್ಸಾಹ ಅನ್ನೋದು ಪಡೆಯೋದು ಭಾಳ ಕಷ್ಟ. ಅದಕ್ಕೆ ಗಂಡಸು ಆರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಟಿ ವಿ ಅವ್ರ ಮುಂದೆ, ಅದ್ರ ಮುಂದೆನೇ ಅವರು ಓದಿಲ್ಲ, ಏನಿಲ್ಲ, ಅವ್ರಿಗೆ ಟಿ ವಿ ನೋಡೇ ಸಂತೋಷ. ಸೀರಿಯಲ್ ನೋಡಿ ಅಳ್ತಾರವ್ರು. ನೀವು ಎದುರಿಗೆ ಯಾವನೋ ಸತ್ರು ನಾವು ಅಳಲ್ಲ ಗಂಡಸರು. ಟಿ ವಿಲಿ ಅವ್ನು ಸತ್ತಿಲ್ಲ ಅಂತ ಗೊತ್ತಿರ್ತದೆ, ಮೋಸ ಆಗಿಲ್ಲ ಅಂತ ಗೊತ್ತಿರ್ತದೆ, ಆದರೂ ಅಳ್ತಾರೆ. ನೀವು ನಿಜವಾಗಿ ಸತ್ರು ಅಳಲ್ಲ. ಯಾಕೆ ಹಂಗಾಗಿ ಹೋಗಿ ಗೊತ್ತಿಲ್ಲ. ನಾನು ಸಾಹಿತ್ಯದ ಅಭ್ಯಾಸವನ್ನು ಕಲ್ತಿದ್ದು ನಮ್ಮ ತಾಯಿ ಓದ್ತಿದ್ದನ್ನು ನೋಡಿ. ಟಿ ವಿ ಇರಲಿಲ್ಲ.
ರೇಡಿಯೋನೇ ಭಾಳ ದೊಡ್ಡದು. ಇವತ್ತು ಟಿ ವಿಗಳು ಬಂದ ಮೇಲೆ ಲೈಬ್ರರಿಗಳೆಲ್ಲ ಮುಚ್ಚಿಬಿಟ್ಟು, ಈ ಊರಲ್ಲಿ ಲೈಬ್ರರಿ ಇದೆಯಾ, ವಾಚನಾಲಯ, ಸಾಹಿತ್ಯ ಕಾದಂಬರಿ ಹೋಗ್ತೀರಾ ಯಾರಾದರೂ? ಕೇಳಬೇಡ. ನನಗೆ ಓದಿನ ರುಚಿ ಹಚ್ಚಿದ್ದೇ ನಮ್ಮ ತಾಯಿ. ನಮ್ಮ ತಾಯಿ ಯಾವಾಗಲೂ ಒಂದು ದಿವಸಕ್ಕೆ 2 ಕಾದಂಬರಿಗಳನ್ನ ಮುಗಿಸ್ತಿದ್ರು ನಮ್ಮ ತಾಯಿ. ಎಷ್ಟು ಓದ್ತಾಳೆ ನಮ್ಮಮ್ಮ ಅಂಥೇಳಿ ನಾನು ಓದೋದನ್ನು ಕಲಿತೆ. ಬೀಚಿಯವರ ಕಾದಂಬರಿಗಳು ನನಗೆ ಅಚ್ಚುಮೆಚ್ಚಿನ ವಿಷಯಗಳಾದವು. ಅವನು ಓದಿದ್ದಕ್ಕೆ ಇವತ್ತು ಕರ್ನಾಟಕದಲ್ಲಿ ನಾವು ಸುತ್ತಿರೋ ಊರುಗಳ ಸಂಖ್ಯೆ 432 ಊರುಗಳು. ಚೀಫ್ ಮಿನಿಸ್ಟ್ರು ಕೂಡ ಅಷ್ಟು ಊರುಗಳನ್ನ ಸುತ್ತಿಲ್ಲ. ಹೆಲಿಕಾಪ್ಟರ್ ಇದ್ದರು, ನಾವು ಬಸ್ಸಲ್ಲಿ ರೈಲಿನಲ್ಲಿ ಸುತ್ತಿದ್ದೀವಿ. ಈಗ ನಿಮ್ಮೆಲ್ಲರ ಅನುಗ್ರಹದಿಂದ ಒಂದು ಕಾರ್ ತಗೊಂಡಿದ್ವಿ. ಅದೆಷ್ಟು ಜನ ಸೆಲ್ಫಿಗೆ ಓಡಿ ಬಂದರು. ನಾವು ನಿಮಗೇನು ಮಾಡಲ್ಲ, ಸಹಾಯಧನ ಇಲ್ಲ, ಸಬ್ಸಿಡಿ ಕೊಡೋರಲ್ಲ, ಓಟ್ ಕೇಳೋರಲ್ಲ, ಸುಮ್ಮನೆ ನಿಂತು ಅದು ನಿಮ್ಮಿಂದ ದುಡ್ಡು ತಗೊಂಡು ಮಾತಾಡೋರು. ಆದರೂ ಸಹಿತ ಅದೆಷ್ಟು ಗೌರವ ಕೊಡ್ತೀರಿ ನಮಗೆ. ಕಾರಣ ಕನ್ನಡ ಸಾಹಿತ್ಯಕ್ಕೆ ಇರ್ತಕ್ಕಂಥ ಶಕ್ತಿ. ಈ ಶಕ್ತಿ ನಿಮ್ಗೆ ಬರಬೇಕಾದ್ರೆ ನೀವು ಸಾಹಿತ್ಯ ಕಾವ್ಯದ ಕಡೆ ಲಕ್ಷ್ಯ ಕೊಡಬೇಕು. ಲೈಬ್ರರಿಗಳಿದ್ದರೆ ಪುಸ್ತಕ, ದುಡ್ಡಿರೋರು ಪುಸ್ತಕ ಕೊಂಡುಕೊಳ್ಳಿ, ಹಳೆಯ ಬಟ್ಟೆ ತೊಡು, ಹೊಸ ಪುಸ್ತಕ ಖರೀದಿಸುವಂಥ ಗಾದೆ ಮಾತಿದೆ. ಹೊಸ ಪುಸ್ತಕ ತಗೋಬೇಕು. ಇವತ್ತು ಕನ್ನಡದಲ್ಲಿ ಎಷ್ಟು ಪುಸ್ತಕ ಬರ್ತಿದೆ ಗೊತ್ತಾ? ಭಾಳ ಅದ್ಭುತವಾದಂಥ ಬರಹಗಾರರು ಬಂದಿದ್ದಾರೆ. ದಯವಿಟ್ಟು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳ್ರಮ್ಮ. ಟಿ ವಿಯಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಶೋ ಯಾವುದಮ್ಮ? ಹೆಚ್ಚಾಗಿ ಇಷ್ಟು ಟಿ ವಿ ನೋಡ್ತೀರಿ, ಒಬ್ಬರಾದರೂ ಮಧ್ಯಾಹ್ನ ಹೊಸ ರುಚಿ ನೋಡಿ ಗಂಡ ಮಕ್ಕಳಿಗೆ ಮಾಡಿ ಬಡಿಸಿರ ಯಾರಾದರೂ? ಅದನ್ನು ಕೇಳಬೇಡ. ಬರೀ ಸೀರಿಯಲ್ಲು ಉಟ್ಕೊಂಡ್ರೆ ರೇಷ್ಮೆ ಸೀರೆ. ಇಲ್ಲ ಸರ್, ನಾವು ಮಧ್ಯಾಹ್ನ ಹೊಸ ರುಚಿ ನೋಡಿ ಗಂಡ ಮಕ್ಕಳಿಗೆ ಬಡಿಸ್ತೀವಿ ಅನ್ನೋರು ಇದ್ದೀರ ಯಾರಾದರೂ? ಧೈರ್ಯವಾಗಿ ಕೈ ಎತ್ತಿ. ನಿಮ್ಮ ಕೈಗೆ ನಿಮ್ಮ ಕಾಲಿಗೆ ಒಂದು ಶರಣು. ದಯವಿಟ್ಟು ಕೈ ಮೇಲೆ ಎತ್ತಿ. ಇಲ್ಲಿ ಈ ಕಡೆನೇ ಇದ್ದೀರ. ಹೊಸ ರುಚಿ ನೋಡಿ ನಾನು ಅಡುಗೆ ಮಾಡಿ ಬಡಿಸಿದ್ದೀನಿ. ವೆರಿ ಗುಡ್ ಅಮ್ಮ. 1 2 ಗಂಡಸರು ಬೇಡ್ರೋ ಯಪ್ಪ. ಈ ಕಡೆ 3 4 5 6 7 ಓ ಸ್ಟೇಜ್ ಮೇಲೂ ಇದ್ದಾರೆ. ನೀವು ಭಾಳ ಚೆನ್ನಾಗಿ ನಿರೂಪಣೆ ಮಾಡಿದ್ರಮ್ಮ. ವಂಡರ್ಫುಲ್. ನಮ್ಗೆ ಹ್ಯಾಕೆ ಕೇಳಿಸ್ತಿತ್ತು ಅಂದರೆ, ನಮ್ಮ ಮಹಾಮನಿ ರೈಲ್ವೆ ಸ್ಟೇಷನ್ ಇರೋ ಊರು. ಅವರು ರೈಲ್ವೆ ಸ್ಟೇಷನಿಗೆ ಜಾಸ್ತಿ, ಸೇಮ್ ರೈಲ್ವೆ ಸ್ಟೇಷನ್ ಟೌನ್. ಅತಿಥಿಗಳು 11ನೇ ಪ್ಲಾಟ್ಫಾರ್ಮಿಗೆ ಇದೀಗ ಬಂದು ಸ್ವಾಗತ. ಪ್ರಾಣೇಶ್ ಅವರು ಇದೀಗ ಗ್ರೇಟ್ ಎಂಟ್ರಿ ಆಗಿದ್ದಾರೆ, ಇನ್ನೇನು ನಂಬರ್ 1 ಪ್ಲಾಟ್ಫಾರ್ಮಿಗೆ ಬಂದು ನಿಲ್ಲುತ್ತಾರೆ. ವಂಡರ್ಫುಲ್. ಎಲ್ಲೂ ಕೇಳಿದ್ದಿಲ್ಲ. ಭಾಳ ಚೆನ್ನಾಗಿ ಮಾಡಿದ್ವಿ. ಸೇಮ್ ರೈಲ್ವೆ ಕೂಗು. ನಾವು ಅಂತ ನಾವು ಬಂದಿದ್ವಿ ಮೇಲೆ. ಹುಡುಕುವವನಿಗೆ ಹಾಸ್ಯ ಹೆಜ್ಜೆ ಹೆಜ್ಜೆಗೂ ಸಿಗ್ತದೆ. ಹುಡುಕಲಿಲ್ಲ, ಹಂಗೆ ಹೋಗ್ಬಿಟ್ಟಲ್ಲಿ. ನಾನು ಯಾವಾಗಲೂ ಹೇಳ್ತಿದ್ದೀನಿ, ಸತ್ತ ಮನೆಯಲ್ಲಿ ಹಾಸ್ಯ. ಉತ್ತರ ಕರ್ನಾಟಕದಲ್ಲಿ ಸತ್ತ ಮನೆಯಲ್ಲ, ಚಿಕ್ಕ ಪುಟ್ಟವ್ರು ಸತ್ತರೆ ಹಾಸ್ಯ ಇರಲ್ಲ. ವಯಸ್ಸಾದವ್ರು ಸತ್ತಿರ್ತಾರೆ ನೋಡ್ರಿ, ಸಾಕು ಯಾವಾಗ ಸಾಯ್ತಾನೋ ಅಂತ ಕಾಯ್ತಿರ್ತೀವಲ್ಲ, ಅಂಥ ಅಜ್ಜಿನೋ ಅಜ್ಜಮ್ಮಗಳು ಸತ್ತಾಗ ಹಬ್ಬ. ಯಜಮಾನ ಸತ್ತೋಯ್ತು, ಬಂದವರೆಲ್ಲ ಮಾತಾಡಿಸ್ರು. ಅದು ಮುಂದೆ ಕೂತು ಅಜ್ಜಿ ಅತ್ತೇ ಅಳ್ತಿತ್ತು. ಕೆಲವು ಹಳ್ಳಿ ಕಡೆ ಭಾಷೆ ವಿಚಿತ್ರವಾಗಿರ್ತದೆ. ನಾವು 432 ಊರು ಅಡ್ಡಾಡೋದ್ರಿಂದ ಹಳ್ಳಿಗಳ ಭಾಷೆ ಗೊತ್ತು. ಒಬ್ಬ 85-90 ಅಜ್ಜ ಸತ್ತ. ಅವನಿಗೆ 80 ಹೆಂಡ್ತಿ, ಅದಕ್ಕೂ ವಯಸ್ಸು, ಅವನಿಗೂ ವಯಸ್ಸು. ಇಬ್ಬರು ಸಾಯೋದನ್ನು ಮನೆಯವರು ಕಾಯ್ತಿದ್ರು. ಆ ಅಜ್ಜ ಸತ್ತೋಗ್ಬಿಟ್ಟ. ಅಜ್ಜ ಅಂತಿರಲ್ಲ ನೀವೆಲ್ಲ ಇಲ್ಲಿ, ಮುತ್ಯ ಅಜ್ಜ. ಇದು 85 ಅಜ್ಜಿ ಅಳ್ತಾ ಕೂತಿತ್ತು ಪಾಪ ಶವದ ಮುಂದೆ. ಇಡೀ ದಿವಸ ಶವ ಒಯ್ಯೋದಾಗಲಿಲ್ಲ. ಯಾಕೆ? ಆ ಊರು ಗೌಡ ನೋಡಿದ್ದಿಲ್ಲ. ಆ ಊರು ಗೌಡ ಬಂದು ಕೊನೆ ಮಾಲೆ ಹಾಕಿದ ಮೇಲೆ ಆ ಶವ ಒಯ್ಯೋದು ಪದ್ಧತಿ ಕೆಲವು ಊರುಗಳಲ್ಲಿ. ಗೌಡ ಪಾಪ ಬೆಳಗಾವೋ ಎಲ್ಲೋ ಹೋಗಿದ್ದ, ಲೇಟ್ ಆಯಿತು ಬರೋದು. ಬಂದ ತಕ್ಷಣ ಆ ಅಜ್ಜಿ ಮಲಗಿಬಿಟ್ಟಿತ್ತು. ಎಬ್ಸಿದ್ರೆ, ಹೇಳು ಗೌಡ ಬಂದಾನ, ಸ್ಪೆಷಲ್ ಹೇಳಬೇಕು. ಪಾಪ ಅಜ್ಜಿ ಎದ್ದು ಕೂತು ಮಲಗಿದಂಥ ಶವಕ್ಕೆ ಹೇಳ್ತಾಳೆ, ನೋಡಿಲ್ಲೇ ನೀನು ಮಾತಾಡ್ಸೋಕೆ ಯಾರು ಬಂದಾರ? ಗೌಡ್ರು ಬಂದಗಟ್ಲೆ ಮ್ಯಾಗ ಬರ್ರಿ ಅಂತ ಕರಿತಿದ್ದೆಲ್ಲ, ಗೌಡ್ರು ಬಂದಾರ ನೋಡು, ಮ್ಯಾಗ ಕರ್ಕೋ. ಗೌಡ ಉಳಿಯೋದು ಒಂದೇ ಬೇಕೋ ಉರ್ಲಕ್ಕಿ ಬೇಕೋ ಗೊತ್ತಾಗಲಿಲ್ಲ. ಅವ ಬಂದವನ ಮಾಲಿ ಒಗೆದು ಓಡೋಗ್ಬಿಟ್ಟಪ್ಪ. ಆಡಬಾರ್ದು ಅಂತ ಗೊತ್ತೇ ಇಲ್ಲಲ್ಲ, ಆಡಬೇಕು ಅಂತ ಆಡಿದ್ದಲ್ಲ. ಹೌದಾ? ಸಾವಿನ ಮನೆಯಲ್ಲಿ ಹಾಸ್ಯ. ಎಲ್ಲಿ ಕೆಲವರು ಆತ್ಮಹತ್ಯೆ ಮಹಾಪಾಪ, ನಾ ಎಲ್ಲ ಕಡೆ ಹೇಳ್ತೀನಿ, ಎಷ್ಟೇ ಕಷ್ಟಗಳು ಬರಲಿ ನೋಡಿರ್ಬೇಕು ನೀವೆಲ್ಲ, ಗಂಡಸರೇ ಆತ್ಮಹತ್ಯೆ ಹೆಚ್ಚು ಮಾಡ್ಕೊತಿದ್ದಾರೆ. ಹೆಣ್ಮಕ್ಳು
ಬದುಕಿ ತೋರಿಸ್ಬೇಕು ಅಂತ ಬಾಳ್ತಿರೋರು. ನಿಜವಾಗ್ಲೂ ಅದಮ್ಮ ಕೆಚ್ಚು ಅಂದರೆ ಎಷ್ಟೇ ಕಷ್ಟಗಳು ಬರಲಿ ಇದ್ದು ಸಾಧಿಸ್ಬೇಕು. ಫೇಲ್ಯೂರ್ ಈಸ್ ಅನ್ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ ಹೇಳ್ತಾರೆ. ನಾವು ಸೋತ್ವಿ ಅಂದರೆ ಅದು ಗೆಲುವಿನ ಮೆಟ್ಟಿಲು. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ರಿಸಲ್ಟ್ ನೋಡಿ ವಿಷ ಕುಡಿದು ಸಾಯೋಂಥ ಮಕ್ಕಳಿಗೆ ಹೇಳ್ತೀನಿ ನಾನು, ದಯವಿಟ್ಟು ಅದಂಥ ಮೂರ್ಖತನ ಇನ್ನೊಂದಿಲ್ಲ. ಈ ವರ್ಷ ಒಂದು ವಿಷಯ ಹೋದರೆ ಮತ್ತೆ ಕಟ್ಟಿ ಪಾಸಾಗಿ ಒಂದು ಗೋಲ್ಡ್ ಮೆಡಲ್ ತಗೋಬೋದು. ನೀವು ಸುಮ್ಮನೆ ಜೀವ ಕಳ್ಕೊತಾರೆ. ಕಾರಣ ಆ ಮಕ್ಕಳಿಗೆ ಬೇರೆ ಹವ್ಯಾಸ ಇಲ್ಲ, ಬರೀ ಓದು ಓದು ಓದು. ನೀವು ಹೆಣ್ಮಕ್ಳ ಮಕ್ಕಳಿಗೆ ಜಾಸ್ತಿ ಓದಿಸೋದು. ಈಗ ಕೆಲವು ಮನೆಗಳಲ್ಲಿ ಶಾಲೆ ಓದ್ಬಿಟ್ರೆ ಬೇರೆ ಓದೇ ಇಲ್ಲ ಅಂತ ತಿಳ್ಕೊಂಬಿಟ್ಟಾರೆ. ಅವನು ಮುಂದೆ ಕೂಡಿಸ್ಕೊಂಡು ತಂದೆ ತಾಯಿ ವಾರ ಮಾಡ್ತಾಯಿರ್ತಾರೆ, ಪ್ರಶಾಂತ ನೀನು ರ್ಯಾಂಕ್ ಬರಲೇಬೇಕಪ್ಪ, ನೀನು ಬರಲಿಲ್ಲ ರ್ಯಾಂಕ್ ಅಂದರೆ ನಾನು ಉಳಿಯಲ್ಲ, ನೀನು ರ್ಯಾಂಕ್ ಬರಲಿಲ್ಲ ಅಂದರೆ ನಾನು ಉಳಿಯಲ್ಲ, ಸಂಬಂಧನ ಸಾಟೆ. ಹಂಗೆ ನೋಡಿದ್ರೆ ಆ ಹುಡುಗ ರ್ಯಾಂಕ್ ಬರಲಿಲ್ಲ ಮಾಸ್ತರ್ ಊರ್ಲೆಕ್ಕ ಹೋಗ್ಬೇಕು, ಅವ್ರವ್ವ ಇಕ್ಕೊಂತಾರೆ. ಅದಕ್ಕೆ ದಯವಿಟ್ಟು ನಾನು ಫೇಲ್ ಆದದ್ದು ನೋಡಿದ್ರೆ ನಾನು ಸತ್ಯ 50 ವರ್ಷ ಆಗಬೇಕಾಗಿತ್ತು. ಕಂತಿನಾಗ ತಗೊಂಡವ್ರು ನಾವು. ನಮ್ಗೆ ಲೆಕ್ಕದ ಮಾಸ್ಟ್ರು, ಗ್ರಾಮರ್ ಮೇಸ್ಟ್ರು ಕೈ ಮುಗಿತಿದ್ರು, ಏನು ಬರಬೇಡಪ್ಪ ಟ್ಯೂಷನ್ಗೆ, ನಿನಗೆ ಹೇಳೋದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಇವತ್ತು ಆ ಮೇಸ್ಟ್ರುಗಳೆಲ್ಲ ಸಿಕ್ಕಾಗ ಪ್ರಾಣೇಶ ಅವನ ರ್ಯಾಂಕ್ ಬಂದು ಪ್ರಶಾಂತ ಸಂತೋಷ ಎಲ್ಲಿ ಹೋದ್ರೋ ಏನೋ, ಊರೂರಿಗೆಲ್ಲ ನನ್ನ ಹೆಸರು ಹೇಳ್ತೀವಲ್ಲ ಅಂಥೇಳಿ ಪಾಪ ನನ್ನ ಮುಂದೆ ಎಷ್ಟು ಆನಂದ ಬಾಷ್ಪ ಸುರಿದಿರೋರು ಅಂದರೆ, ಬಹುಶಃ ಸಾಹಿತ್ಯದ ಒಲವಿಲ್ಲದಿದ್ದರೆ ಮನುಷ್ಯ ಜೀವಂತನೇ ಉಳಿಯಲ್ಲ ಅಂತ. ದಯವಿಟ್ಟು ಸಾಹಿತ್ಯ ಮಕ್ಕಳಿಗೆ ಅದನ್ನು ಕೂಡ ಕಲಿಸ್ರಿ. ಶಾಲೆ ಓದಿ ರ್ಯಾಂಕ್ ಬರಲಿ, ಜೊತೆಗೆ ಕಾವ್ಯಾಸರ. ಯಾವುದೋ ಒಂದು ಹುಡುಗ ಕವನ ಬರೆದು ಕೊಡ್ತಾನೆ, ಬೈಬೇಡ್ರಿ ಹುಡುಗನ. ಅವನ ಒಳಗೊಬ್ಬ ಬೇಂದ್ರೆ ಇರ್ತಾನೆ, ಅವನೊಳಗೊಬ್ಬರು ಗೋಕಾಕರು ಇರ್ತಾರೆ, ಅವನೊಳಗೊಬ್ಬ ಗೋಪಾಲಕೃಷ್ಣ ಅಡಿಗೆ ಇರ್ತಾನೆ, ಬೇಂದ್ರೆ ಇರ್ತಾರೆ. ಬರೀ ತಮ್ಮ ಆದರೆ ಶಾಲೆ ಓದಿನ ಜೊತೆಗೆ ಅದನ್ನು ಮುಂದುವರ್ಸು ಅಂತೇಳಿ ಬರದ ದೊಡ್ಡ ಕವಿ ಆಗಕ್ಕೆ ನಡೆ, ದಯವಿಟ್ಟು ಅನ್ಬೇಡಿ. ಈಗೆಲ್ಲ ಬರೀ ಅದೇ ಟ್ರೆಂಡ್. ನೀವು ಹೇಗೆ ಬದುಕ್ತೀರಾ ಅಂತ ಒಬ್ಬ ಶ್ರೀಮಂತ ನಮ್ಮನ್ನು ಕೇಳಿದ್ದ ಮುಂಬೈಗೆ ಹೋದಾಗ. ಸರ್ ನಾವು ಹಾಸ್ಯ ಹೇಳಿ ಬದುಕ್ತೀವಿ. ಅದ್ಯಾರು ರೀ ಹಾಸ್ಯ? ನಿಮ್ಮ ಹಾಸ್ಯ ಕೇಳಿ ಬದುಕೋರು? ಹಾಸ್ಯ ಕೇಳಿ ಬದುಕೋರಲ್ಲ, 34 ವರ್ಷದಿಂದ ಇದರಿಂದನೇ ಬದುಕಿವಿ, ನೀವು ನಮ್ಮನ್ನು ಬದುಕಿಸಿ. ತಲೆಯಾಗ ವಿಷಯ ತುಂಬಿಕೊಂಡ್ರಿಂದ ಬಾಯಿಂದ ಮಾತು ತಾನ ಬರ್ತಾವ್ಯವ. ತಲೆಯಾಗ ತುಂಬ್ಕೋಬೇಕು ನೋಡಿ. ಹೆಣ್ಮಕ್ಳು ಬೈಯಾಕೆ ನಿಂತರು ಅಂದರೆ ಎಷ್ಟು ಬೈತಾರೆ, ಎಲ್ಲ ತಲೆಗೆ ತುಂಬಿಕೊಂಡಿರ್ತಾರೆ. ಈಗೇನು ಬೈಬೇಕು ನಾನು, ಏನು ಅನ್ಬೇಕು? ಜೀವನ ಅನುಭವ ಜಾಸ್ತಿ, ಗಂಡಸರಿಗೆ ಏನೂ ಇಲ್ಲ ಅಲ್ರಿ. ಇವತ್ತೇನು ರೆಡಿ ಆಗ್ಯಾರಲ್ಲ, ಇವತ್ತಂತೂ ಸ್ಕೂಲ್ ಡೇ ಐತೆ, 25 ವರ್ಷ ಆಯ್ತು. ಅವರು 25 ವರ್ಷದವ್ರು ಆದಂಗೆ ಆಗ್ಯಾರ. ಎಷ್ಟು ಅಲಂಕಾರ ಮಾಡ್ಕೊಂಬಂದಾರ. ಅದ ಇವ್ರು ಯಜಮಾನ್ರು ನೋಡ್ಬೇಕು, ನೀವು ಹೋಗಿ ಕೂತಿರ್ತಾರೆ. ಒಬ್ಬರು ಗಡಿಯಾರ ನೋಡ್ಬಲ್ರು ನೋಡ್ರಿ ಹೆಣ್ಮಕ್ಳು. ಅವ 5 ಮಿನಿಟ್ಗೊಮ್ಮೆ ನೋಡ್ತಿರ್ತಾನೆ, ಯಾವಾಗ ಮನೆಗೆ ಹೋಗಿ ಏನ ಅಂತ ಕಾಯ್ತಿರ್ತಾನೆ. ಗಂಡಸಿಗೆ ಜೀವನೋತ್ಸಾಹ ಜಲ್ದಿ ಹೋಗ್ತೈತೆ. ವಾಕಿಂಗ್ ಹೋಗ್ಬೇಕಾದ್ರೆ ಮೀಟಿಂಗ್ ಕರೀತಾರೆ ಹಿಂದಿನ ದಿವಸ. ಸುಶೀಲಾ, ಕುಮುದ, ಪ್ರತಿಭಾ, ಬಸಮ್ಮ ಎಲ್ಲರೂ ಬರ್ಯಾರ. ನಾಳೆ ಮುಂಜಾನೆ ವಾಕಿಂಗ್ ಹೋಗ್ಬೇಕು ನಾವು. ನೋಡ್ರಿ ಎಲ್ಲರೂ ಚೂಡಿದಾರ ಅಂದರೆ ಚೂಡಿದಾರ, ಸೀರೆ ಅಂದರೆ ಸೀರೆ, ನೈಟ್ ಅಂದ್ರೆ ನೈಟಿ. ವಾಕಿಂಗ್ ಹೋಗಕ್ಕೆ ಮೀಟಿಂಗ್ ಕರೆಯೋರು ಇವ್ರೆ. ಡ್ರೆಸ್ ಕೋಡ್ ಮಾತಾಡ್ತಾರೆ, ಡ್ರೆಸ್ ಕೋಡ್ ಮಾತಾಡಿ 25 ಮಂದಿ ಹೋಗ್ತಾರೆ ರೀ. ಅದಕ್ಕೆ ಹೆಣ್ಮಕ್ಳು ಹೊರಟ ಗುಂಪನ್ನು ಕುವೆಂಪು ಹೆಂಗೆ ವರ್ಣಿಸ್ತಾರಂದ್ರೆ, ಬಂದರ್ ಬಾಲೆಯರ್ ಗಿಳಿ ಹಿಂಡನ ಅಣಕಿಪೋಲು. ಹೆಣ್ಮಕ್ಳು ಬಂದರೆ ಗಿಳಿ ಹಿಂಡನ ಅಣಕಿಸುವಂತೆ ಬರ್ತಾರೆ. ಅದ ಗಂಡಸ ನಿಂತನ್ನ ಒಂಟಿ ಗೂಗೆ ಏಳು. ಇದು ಒಂದಾರಿ ನೋಡ್ರಿ ಹೆಂಗೆ ಹತ್ತಿಕೊಂಡು ಕುಂತಾರೆ. ಒಬ್ರು ಬಾ ಏನು ಒಯ್ತೀವ ಬಾ ಒಬ್ರಿಗೊಬ್ರು ಹತ್ತಿ. ಇದು ನೋಡು ನಡಕ್ಕೆ 5 ಫೀಟ್ ಜಾಗ ಬಿಟ್ಟಿರ್ತೀವಿ. ಒಂದು ಕುರ್ಚಿ ಕುಂತು 2 ಕುರ್ಚಿ ಕೈ ಹಾಕಿರ್ತಾನೆ. ಯಾರ ಬರ್ತಾನೆ, ಬರ್ತಾರೆ ಎಂದೋಗಲ್ಲ ಎಂದೋಗ ಸಾಹೇಬ ಮಗಲಾಗ ಒಬ್ರು ಕೂದು. ಯಾವದಾರ ಹುಡುಗ ಯಪ್ಪ ಅಂತ ಮನೆಗೆ ಬಂದದ್ದು ನೋಡ್ರಿ ನೀವು ಎಂದಾರ ಸತ್ರು ಅನ್ನಂಗಲ್ಲ, ಅವ್ವ ಅಂತಾನೆ ಬರ್ತೈತೆ. ಹೌದಾ? ಒಮ್ಮೆ ಎಲ್ಲೇ ಈಗ ಹೊರಗೆ ಹೋದಾಗ ಅವ್ರ ಅಪ್ಪಗೆ ಪಾಪ ಹಿಂಗೆ ಕಾರ್ಯಕ್ರಮ ಬಂದ್ರು, ಮನ್ಯಾಗ ಹುಡುಗ ಶಾಲೆಯಿಂದ ಬಂದಿದ್ದಿಲ್ಲ, ಈಗ ಹಿಂಗೆ ಹೊರಗೆ ಮಾಡಿ ಮೀಟಿಂಗ್ ಬಂದಿದ್ದಿಲ್ಲ. ಪಾಪ ಅವ್ರ ಅಪ್ಪ ಬಂದು ನಿಂತು ಎಷ್ಟು ಚಂದ ಕೇಳ್ತಾರೆ ಅವರು. ಯೂನಿಫಾರ್ಮ್ ಬಿಚ್ಚಿಗೊಂತ ಟಿಫನ್ ಬಾಕ್ಸ್ ನೋಡ್ತಾರೆ. ಉಂಡೇ ಇಲ್ಲ ಇಷ್ಟು ಉಣ್ಬೇಕಪ್ಪ, ಎದಕ್ಕೆ ಕಟ್ಟೀನಿ ನಾನು, ಇಲ್ಲೇ ಉಣ್ಣಂತೇಳಿ ಅದೇ ಉಣಿಸ್ಬಿಡ್ತಾಳೆ. ಅದಿಷ್ಟು ಉಣ್ಣು. ಯಾರು ರೈಮ್ಸ್ ಹೇಳಿದ್ರೆ ಹೇಳು? ಚಡ್ಡಿ ಬಿಸ್ತಾಳ, ಪ್ಯಾಂಟ್ ಬಿಸ್ತಾಳ, ಬೆಲ್ಟ್ ಬಿಸ್ತಾಳ, ಯೂನಿಫಾರ್ಮ್ ತೆಗಿತಾಳ, ಗಲ್ಲಕ್ಕೆ ಮುದ್ದು ಕೊಡ್ತೀನಿ. ನಮ್ಮ ಮಕ್ಕ ಸಹಿತ ತೊಳೆದ್ರಂಗಿಲ್ಲ, ಗಲ್ಲಕ್ಕೆ ಮುದ್ದು ಕೊಡ್ತಾಳೆ. ಅದಕ್ಕೆ ಏನು ರೈಮ್ಸ್ ಹೇಳಿರೋದು ಮೇಡಮ್ ಹೇಳು?
ಎಲ್ಲಿ ಸ್ಟೆಪ್ಸ್ ಹಾಕ್ತಾ ಹೇಳು ಎಲ್ಲ ಕೇಳ ಅದಕ್ಕೆ ಅಮ್ಮ ಅಂತ ಬರ್ತಾವೆ. ಒಂದು ದಿವಸ ಆಯ್ತು ಮನೆಯಾಗ ಇಲ್ದಾಗ ಇದು ಮತ್ತೆ ತಂದೆ ಮನೆಯಾಗಿತ್ತು ರೀ. ಅದು ಬಂತು ಅಪ್ಪ ಏನು ಅಪ್ಪ ಅಮ್ಮಿಲ್ಲ ಇಲ್ಲ ಏನು ಬಗಳು ಯೂನಿಫಾರ್ಮ್ ಬಾ ಬಿಸ್ಲು ಬಾ ದಿನ ಹೊಲಸು ಮಾಡ್ಕೊಂಬ ನಡಿ ಯೂನಿಫಾರ್ಮ್ ಬಿಚ್ಚಿದೆ ಅಪ್ಪ ಒಂದು ರೈಲ್ ಹೇಳ ಅದು ಒಂದು ಕೇಳು ಬಗಳು ಹಿಂಗಂದ್ರೆ ಯಾವ ಮಕ್ಕಳು ಅದಕ್ಕೆ ಎಲ್ಲ ಮಕ್ಕಳ ಬಾಯಲ್ಲಿ ಬರೋದು ಅಮ್ಮ ಅಂತಲೇ ಮಾಡೋದು. ಅದಕ್ಕೆ ಹೆಣ್ಮಕ್ಳು ಯಾಕೆ ಪ್ರಾಧಾನ್ಯತೆ ಅಂದರೆ ವಾಕಿಂಗ್ ಹೋಗ್ಬೇಕು ಅಂದರೂ ಯೂನಿಫಾರ್ಮ್ ಮಾತಾಡಿ ವಾಕಿಂಗ್ ಹೋಗ್ತಾರೆ. ಬಂದರ್ ಬಾಲಿಯರ್ ಗಿಳಿಹಿಂಡ ನಡಕಿ ಇದು ಒಂದಾಡ್ದು 9 ವಾಕಿಂಗ್ ಮುಗಿಯಂಗಿಲ್ಲ ತಿಂದ್ರೆ ಏನು ರೀ ಇನ್ನೂ ಒಬ್ಬರು ಅಡ್ಡಾಡಕತ್ತಿ ಏನೈತ್ರಿ ಮನೆ ನಮ್ದೆಲ್ಲ ಭಂಗಿ ಬಂದಂಗಿತ್ತು. ಅಲ್ರಿ ಇಲ್ಲಿ ಹಾವು ಇರ್ತಾವ ಯಾಕೆ ಅಡ್ಡಾಡಿದ್ರೆ ಹೊಡೆದ್ರ ಕಡಿ ಬಂತ ಕೇಳು ಸತ್ರ ಸಾಯವಲ್ಯ ಕೇಳು ಎಂಥ ವೈರಾಗ್ಯ. ದೊಡ್ಡ ದೊಡ್ಡ ಗುರುಗಳಾದವರೆಲ್ಲ ಗಂಡಸರ ನೋಡ್ರಿ ನೀವು ವೈರಾಗ್ಯ ಮೂರ್ತಿಗಳೆಲ್ಲ. ಹೆಣ್ಮಕ್ಳಂದ್ರೆ ವೈರಾಗ್ಯ. ಅಕ್ಕಮಾದೇವಿನ ಬಿಟ್ಟ ಮೇಲೆ ಇನ್ನೊಂದು ಹೆಸರೇ ಇಲ್ಲ. ಹೌದಾ? ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಅವೆಲ್ಲ ಅದಾವ್ರಿ. ಅವು ಕತ್ತಿ ಹಿಡಿಯವ್ರು ಯುದ್ಧಾಡಿ ಹೋರಾಟದ ಬದುಕು ಹೆಣ್ಮಕ್ಳು. ಯಾವ ಆಯಸ್ಸು ನಿಮಗೆ ಜಾಸ್ತಿ. ನಮಗೆ ಏನೇನಿಲ್ಲ ಯಾವಾಗ ಹೋಗ್ತೀವೋ ನಮಗೆ ಗೊತ್ತಿರಂಗಿಲ್ಲ. ದೀರ್ಘಾಯಸ್ಸು ಅವರ ಚಟುವಟಿಕೆ ಮುಖ್ಯ ಲಕ್ಷಣ. ಯಾಕೆ ಟಿ ವಿ ನೋಡೋದ್ರಿಂದ ಹಿಡಿದು ಮದುವೆಗೆ ಹೋಗೋ ಮಟ್ಟ ಅವ್ರ ಉತ್ಸಾಹ ಎಷ್ಟು ಸಂಭ್ರಮದಿಂದ ಬಂದಾರ್ರಿ. ಪ್ರತಿಯೊಬ್ಬರನ್ನ ಗಮನಿಸ್ರಿ, ಸಂಭ್ರಮದಿಂದ ಬಂದಿರ್ತಾರೆ. ಎಷ್ಟು 15 ಜನ ಸಿಕ್ಕರವ ಟಿ ವ್ಯಾಗ ಅಡುಗೆ ನೋಡಿ ಮಾಡೋರು ಶಬಾಷ್. ಹೌದಾ? ಇನ್ನೂ ಒಂದು ಸಲ ಕೈ ಎತ್ತಿ ಬಿಡ್ರಮ್ಮ ದಯವಿಟ್ಟು. ಟಿ ವಿ ನೋಡಿ ರುಚಿ ರುಚಿಯಾದ ಮಾಡಿ ಗಂಡ ಮಕ್ಕಳಿಗೆ ಹಾಕಿವಿ ಅನ್ನೋರು ನೋಡ್ಕೊಳ್ರಿ ಎಲ್ಲರೂ ನೋಡ್ರಮ್ಮ ಯಾರು 25 ಮಂದಿ ಸಿಕ್ಕರು ಶಬಾಷ್. ಈಗೇನು ಟಿ ವಿ ನೋಡಿ ಅಡುಗೆ ಮಾಡ್ತೀವಿ ನಾವು ಅಂತ ಕೈ ಎತ್ತಿದ್ರಲ್ಲಪ್ಪ. ಇವರು ಟಿ ವಿ ನೋಡಿ ಮಾಡಿ ಅಡುಗೆನ ಉಂಡು ಬದುಕಿದವ್ರು ಯಾರು ಗಂಡಸರು ನಿಮ್ಗೆ? ಯವ್ವ ಕ್ಷಮ ಇರು. ಅತ್ತಿ ಅಮ್ಮ ವಯಸ್ಸಾದಂತರ ಅವ್ರು ನೋಡಿ ಅಡುಗೆ ಮಾಡೋದು ಕಲಿಬೇಕವ. ಟಿ ವಿ ನೋಡಿ ಅಡುಗೆ ಮಾಡೋದು ಅವು ಅವಕ್ಕೆ ಉಂಡ್ರೆ ಸಾಕಾಗಿರ್ತಿತ್ತವ. ಅವ್ಯಾ ಅಡುಗೆ ಮಾಡ್ತಾವೆ ಎಲೆ ಒಯ್ದು. ಇಷ್ಟು ಜನರಿಗೆ ಇವತ್ತು ಊಟ ಇತ್ತ ಸರ್ ಇಲ್ಲಿ ಊಟ ಇತ್ತು. ನೋಡ್ರಿ ಇಷ್ಟು ಮಂದಿಗೆ ಅಡುಗೆ ಮಾಡಿದವ ಗಂಡಸ ಹೆಣ್ಮಕ್ಳನ್ನ ಅಡುಗೆ ಮಾಡಿದವ್ರು ಇವತ್ತು ಹೆಣ್ಮಕ್ಳು ಸೇರಿ. ರುಚಿ ಕೆಟ್ಟಿರಂಗಿಲ್ಲ, ಉಪ್ಪು ಖಾರ ಬೇಕು. ಮಠದಾಗ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಮಠ, ತುಮಕೂರು ಅಲ್ಲೆಲ್ಲ ಮಠದೊಳಗೆ ಸಿದ್ಧಗಂಗಾ ಮಠ ಅಲ್ಲೆಲ್ಲ ಸಾಂಬಾರು ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಇರ್ತಾವೆ. ಬೆಂಗಳೂರು ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆಯಲ್ಲ ಇದು ಸಾರ ಹೌದವ ಡೈವಡಿ ಅನ್ನೆ ಮ್ಯಾಗ ಡೈ ಹೊಡೆದ ಮ್ಯಾಗ ಕೆಂಪಗಾಗಿರ್ತಿ ಖಾರ ಪುಡಿ ಮೈಗೆಲ್ಲ ಆಯ್ತು. ನಮ್ಮ ಮನೆಗೆ ಇಟ ಸಾರು ಊಟ ಕಮ್ಮಿ ಆಗೈತೆ. 24 ಗಂಟೆ ಕುರ್ಕುರೆ ಚಿಪ್ಸು ಅದು ಇದು ತಿಂದು ಹುಡುಗರು ಏನೇನೋ ಶಕ್ತಿ ಅಂತಾರೆ. ಮತ್ತೆ ನಿಮ್ಮ ಮಗು ಬಲಿಷ್ಠವಾಗಬೇಕು, ಬಳಸಿ ಬೋರ್ನ್ಬಿಟ್ಟ, ಬಳಸಿ ಹಾರ ಏನೇನೇನೇನು ಗರ್ರ ಹಸಿವಾಗಂಗ ಕೆಲಸ ಮಾಡಿ ಓಡಾಡಿ ಉಂಡ್ರೆ ಅದರಂಥ ಟಾಣಿಕ್ ಜಗತ್ತಿನಾಗ ಇನ್ನೊಂದಿಲ್ಲ ತಾಯಿ. ಈ ಭಾಗದಾಗ ರೊಟ್ಟಿ ಪ್ರಸಿದ್ಧ, ಕಾಯಿಪಲ್ಯ ಪ್ರಸಿದ್ಧಿ. ಭಾಳ ದೊಡ್ಡ ಕೆಲಸ. ಹೊತ್ತಿಗೆ ಊಟ ಮಾಡಿ ಬೆವರು ಹರಿಯುವಂತೆ ಕೆಲಸ ಮಾಡಿದರೆ ಅದರಂಥ ಔಷಧ ಜಗತ್ತಿನಾಗ ಇನ್ನೊಂದಿಲ್ಲ. ಅಡುಗೆ ಮಾಡ್ತಾರೆ ಟಿ ವ್ಯಾಗ ಅಡುಗೆ ಮಾಡಿ ನೋಡ್ಬಾರ. ಏನು ಮಾಡ್ತಾರೆ ಟಿ ವ್ಯಾಗ? ಬನ್ನಿ ಹೊಸ ರುಚಿ ಕಲಿಯೋಣ. ಮಧ್ಯಾಹ್ನ ಬರ್ತೈತಿ ಕಾರ್ಯಕ್ರಮ 1:30 12:00 ಬನ್ನಿ ಹೊಸ ರುಚಿ ಕಲಿಯೋಣ. ಇವತ್ತು ಬೆಳಗಾಂ ಜಿಲ್ಲೆಯ ಈ ಭಾಗದಲ್ಲಿ ಹೊಸ ರುಚಿ ಹೇಳ್ಕೊಡೋದಕ್ಕೆ ಮಿಸ್ ಸ್ಮಿತಾ. ನಾನು ಯಾರೋ ಸೀತಾಬಾಯಿ ಇರ್ಬೇಕು ಅನ್ಕೊಂಡೆ, ಅದು ಸ್ಮಿತಾಬಾಯಿ. ಅದು ಏನು ವಯಸ್ಸಾದಕ್ಕೆ ಬಂದಳು 45-50 ವರ್ಷ ಅದಕ್ಕೆ ಅಂತ ನಾ ತಿಳ್ಕೊಂಡ್ರೆ ಬಂದಕ್ಕೆ 17-18 ವರ್ಷದ ಜ್ವಂಡಿಗೆದಂಥ ಒಂದು ಹುಡುಗಿರಿ ಟಿಂಗ್ ಬಂದ್ಲವ್ವ. ಸ್ಕರ್ಟ್ ಕೈಕಾಲ ಇಟ್ಟಿಟ್ಟದವ ಆಕೆ ಉಂಡು ಎಷ್ಟು ದಿನ ಆಯ್ತು ಅನ್ನಂಗೆ ಹಾಕ್ಯದಾಳ. ಅಡುಗೆ ಹೇಳ್ಕೊಡಕ್ಕೆ ಬಂದಾಳ. ಬಾಬು ಕಟ್ಟು ಒಂದು ಕಣ್ಣು ಮುಚ್ಚೆ ಬಿಟ್ಟೈತಿ ಇಟ್ಟಿಟ್ಟಕ್ಕೆ ಅದನ್ನು ಆ್ಯಕ್ಚುಲಿ ಏನು ಮಾಡ ಅದನ್ನ ಕೆಡಿಕೋಬೇಕಾಕ ಹಿಂದಕ್ಕೆ ದಬ್ಬಿಕೆ ಬಗ್ಗೆ ಹಾಕವು. ನೋಡಿ ಗಂಡ್ಮಕ್ಳು ಹೆಂಗೆ ಸರ್ಗ್ರ ಅಂದ್ಕೊಂಡ್ರೆ ಬಂದ ತಾವು ಕರಪರ ಕೆದ್ಕೊಂಡ್ಬಿಡ್ತಾರೆ. ನೀವು ಹಂಗಲ್ಲ ಇಟ್ಟಿಟ್ಟಕ್ಕೆ ಇದು ತಿದ್ಕೊಂಡೆ ಹಿಂಗೆ ಮಾಡಿಕೊಂಡು ಭಯಂಕರ ಕಾಳಜಿ ರೀ. ಈ ವಿಷಯಕ್ಕೆ ನಾನು ಗಂಡಸರನ್ನು ಪಾಸ್ ಮಾಡ್ಕೊಂಡು ಸುಖ ದುಃಖ ಸಮಾನ ಅವರು.
ಅವ್ರಿಗೆ ಒಂದೇ ನಮ್ಮನ್ನು ಯಾರು ನೋಡ್ತಾರೆ? ಇದ ದೊಡ್ಡ ವೈರಾಗ್ಯ ಅವರು. ನೀವು ಹಂಗಲ್ಲ, ನಮ್ಮನ್ನು ನೋಡ್ತಾರ, ಇದು ಬೆಳವಣಿಗೆ ಹಂತ. ನೋಡ್ತೀನಿ ಇಟ್ಟಿಟ್ಟು ಕೈಕಾಲ ಅದಾವ, ಮಿನಿ ಸ್ಕರ್ಟ್ ಹಾಕ್ಯಾಳ, ಕೊಳ್ಳ ಎಲುಬು ಕಾಣಕತ್ತೇವಿ. ನೀವು ಕೊಳ್ಳಾಗ ಏನೂ ಇಲ್ಲ, ಕೂದಲು ಹಿಂಗೆ ಬೀಳ್ತೈತಿ, ಹಿಂಗೆ ಅಂದ್ಕೊಂತಾಳ, ನೋಡ್ತಾಳ. ಓ ಹೇಳಿ ಮೇಡಮ್, ಈ ಭಾಗದ ಜನರಿಗೆ, ಬೆಳಗಾವಿ ಜಿಲ್ಲೆ ಈ ಭಾಗಕ್ಕೆ ಯಾವ ಅಡುಗೆನ ಇವತ್ತು ನೀವು ಹೇಳ್ಕೊಡ್ತೀರಿ ಈ ಕಾರ್ಯಕ್ರಮ ದಿವಸ? ನಾನು ಇವತ್ತು ಇವರಿಗೆಲ್ಲ ಅದು ಸ್ಯಾಟಲೈಟಿಂದ ಬರ್ಬೇಕು. ಓ ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಯವ್ವ ಅದೆಂಥ ಅಡುಗೆ ಹಾಂ. ಈ ನಾವು ಸಜ್ಜಿ ರೊಟ್ಟಿ ಮಾಡ್ತೀವಿ, ಎಲ್ಲಿ ಎಳ್ಳಮಾಸೆ. ಆ ಎಳ್ಳಮಾಸೆ ದಿನ ಎಳ್ಳು ಹಚ್ತಾರೆ ನೋಡಿ, ಅದನ್ನು ನಮ್ಮ ಟಿ ವಿ ಆ್ಯಂಕರ್ ಪಾಪ ಭಾಳ ವರ್ಷ ಅಮೇರಿಕಾದಾಗಿದ್ದು ಬೆಂಗಳೂರಿಗೆ ಬಂದಿದ್ಲು, ಭಾಳ ಕ್ಲೋಸ್ ಆಗಿದ್ದು ಒಂದು ಯಾವುದೋ ಚಾನಲ್ ಮುಗಿಸ್ತೀವಿ. ಆಕಿನ ಕರ್ಕೊಂಡು ನಾವು ಎಳ್ಳಮಾಸೆ ದಿವಸ ನಮ್ಮ ಊರಿಗೆ ಬಂದಿದ್ವಿ. ನಮ್ಮ ತಾಯಿ ಎಳ್ಳು ಹಚ್ಚಿದ ರೊಟ್ಟಿ ಮಾಡಿದ್ಲು. ನನಗೆ ಇನ್ನು ರೊಟ್ಟಿ ತಿನ್ನಬೇಕು, ರೊಟ್ಟಿ ತಿಂದರೆ ಹಲ್ಲು ಮುರಿಯೆಲ್ಲ ತಾನೇ ಅಂದರು. ಯಾವ ಅದೇನು ಕಬ್ಬಣ ಚಡಿ ಅಂತ ತಿಳ್ಕೊಳ್ಳಿ ಹಾಂ, ಅದು ಬಾ ತಿನ್ನ ಅಂತ ಕರ್ಕೊಂಬಂದಿದ್ದೆ. ಈಗ ಎಳ್ಳು ಹಚ್ಚಿದ ರೊಟ್ಟಿ ಕೈಯಾಗಿ ಹಿಡ್ಕೊಂಡಾಡ್ರಿ, ಗಾಬರಿ ಆಗ್ಬಿಟ್ಲಾಕಿ. ಮೈ ಗಾಡ್, ಈ ರೊಟ್ಟಿ ಮಾಡೋಕ್ಕೆ ನಿಮ್ಮ ಅವ್ವ ಎಷ್ಟು ದಿವಸ ತಗೊಂಡ್ರು ಅಂದರು. ಯಾಕೆ ನೋಡಿ, ಒಂದೊಂದೇ ಎಳ್ಳದ ಹ್ಯಾಕೆ ಪೇಸ್ಟ್ ಮಾಡಿದ್ದಾರೆ. ಆಕೆ ಒಂದೊಂದು ಎಳ್ಳು ಹಚ್ಕೊಂತ ಕುಂತಾಳ ನಮ್ಮವ್ವ ಬೆಳತನ ಅಂತ ತಿಳ್ಕೊಂಡಾಡ್ರಿ. ಓ ಅಲ್ಲಿ ಬಾ ಪೂರ ಹಿಟ್ಟಿನಾಗ ಎಳ್ಳು ಹಾಕಿ ಮಾಡಿ ದ್ಯಾಬ್ ಬಡ್ದು ಒಗದ್ರೆ ಡಿಸ್ಆರ್ಡರ್ನಾಗ ಇವ್ರು ಒಗೆದಿರ್ತಾರೆ, ಅದು ಆರ್ಡರ್ಲಿ ಆಗಿರ್ತೈತಿ. ಹಾಂ, ಎಳ್ಳಮಾಸೆ ಸಜ್ಜಿ ರೊಟ್ಟಿ ಖುಷಿಯಾಗ್ಬಿಟ್ಲಿಕ್ಕೆ. ಓ ಎಷ್ಟು ಟೇಸ್ಟಿದೆ ಎಳ್ಳು ಮತ್ತು ರೊಟ್ಟಿ ಎರಡು. ಓ 4-5 ತಿಂದು ಯವ್ವ ರಾತ್ರಿ ಬಸ್ಸಿನಾಗ ಹೋಗ್ಬೇಕು, ಹುಷಾರಿ ಸಾಕು ಎರಡು ಸಾಕನ್ನ. 4-5 ತಿಂದು ಬಿಡ್ತೀವಿ, ಮತ್ತೆ 2 ದಿನ ಇಟ್ಕೊಂಡು ಮರುದಿನ ಕಳಿಸಿದ್ದೈತಿ. ಹಾಂ, ಏನೇನೋ ಗೊತ್ತಿಲ್ಲ ಇತ್ತೀಚಿನ ಹುಡುಗಿಯರು. ಎಳ್ಳು ಹಚ್ಚಿದ ರೊಟ್ಟಿ ಗೊತ್ತಿಲ್ಲ, ಉಂಡಿ ಗೊತ್ತಿಲ್ಲ, ನಾಗರಮಾಸಿ ಗೊತ್ತಿಲ್ಲ, ಶ್ರಾವಣ ಗೊತ್ತಿಲ್ಲ. ಹೌದಾ? ಓ ಹೇಳಿ ಮೇಡಮ್ ಏನು ಮಾಡಿ ಅಡುಗೆ? ನಾನು ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಓ ಹೇಳಿ ವೈಟ್ ರೈಸ್ ಮಾಡಬೇಕಾದ್ರೆ ಏನು ಮಾಡಬೇಕು? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನ್ಗೆ ಹೋಗಬೇಕು. ನಾನು ಬೈಕನಾಗ ಹೋಗ್ತೀನಿ. ಎಂತೆಂಥ ಪಾಯಿಂಟ್ ಇವಂಗ ಕಿಚನ್ಯಾಗ ಹೋಗೋದೊಂದು ಸ್ಟೆಪ್ ಅಂತೀರಿ ಅದು. ಓಕೆ, ಕಿಚನ್ನಿಗೆ ಹೋಗಬೇಕು, ವೆರಿ ಗುಡ್ ವೆರಿ ಗುಡ್. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು, ಒಮ್ಮೆ ಬಿಟ್ಟು ಅಂತಾರೆ, ಒಮ್ಮೆ ಬಿಟ್ಟು ಅಂತವ್ರೆ. ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಓ ಮೈ ಗಾಡ್, ಸ್ಟವ್ ಹಚ್ಬೇಕಾಯ್ತು ಬಗಲಾಗ್ರಿ. ಅವ್ವ ನಾವು ಮನೆಗೆ ಬೆಂಕಿ ಹಚ್ಬಿಡ್ತಿದ್ವಿ. ನಾವೇನು ಮನೆಗೆ ಬೆಂಕಿ ಹಚ್ಚಿ ಮಳೆ ಮ್ಯಾಗಿಟ್ಟು ಕ್ಯಾಂಡ ಹಾಕಿ ಗಂಡನ ಬುಡಕಿಟ್ಟು ಬೆಂಕಿ ಹಚ್ತೀವಿ. ಹಾಂ, ಓ ಸ್ಟವ್ ಹಚ್ಚಬೇಕು, ಆಮೇಲೆ ಅದ್ಮೇಲೆ ಪಾತ್ರೆ ಇಡಬೇಕು. ಅವ್ವ ನಾವು ಗಂಡ ಮಕ್ಕಳನ್ನ ಕುದಿಸ್ಬಿಡ್ತಿದ್ವಿ ಬಿಡು. ಪಾತ್ರೆಯಲ್ಲಿ ಬಿಸ್ಲರಿ ವಾಟ್ರ್ ಹಾಕಬೇಕು. ಓ ಆ ಬಿಸ್ಲರಿ ವಾಟ್ರ್ ಹಾಕಬೇಕಾ? ಆಮೇಲೆ ವಾಟ್ರ್ ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಎಲ್ಲದಕ್ಕೆ ಹಾಕಿ ಓ ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು ಹೇಳ್ರಿ, ಯಾರು ಹೇಳ್ತೀರಿ? ಹಾಂ, ಹೆಸರು ಬರಬೇಕು, ವೆರಿ ಗುಡ್ 1. ಹಾಂ, ಗುಳ್ಳಿ ಬರಬೇಕು 2. ಶಬ್ದ ಐತೆ ಅದಕ್ಕೊಂದು, ಚಳಮಳ ಚಳಮಳ ಕಾಯ್ಬೇಕು. ಹಾಂ ಹಾಂ, ಕುದಿಬೇಕು ನೋಡ್ರಿ. ಇದಕ್ಕೆ ರನ್ನನ ಗದಾ ಯುದ್ಧದಲ್ಲಿ ಬರ್ತೈತೆ. ದುರ್ಯೋಧನನ್ನು ಹಿಂಸಿಸಿದ ಭೀಮನಿಗೆ ಮನಸ್ಸು ಹೆಂಗಾತಂದ್ರೆ ಕೂಳು ಕುದಿದಂತೆ ಕುದಿಯಿತು ಅಂತ ಬರೀತಾನೆ. ಆ ಕಾಲಕ್ಕೇನು ಕೂಳು ಕುದಿದಂತೆ, ಅನ್ನ ಹೆಂಗೆ ಕುದಿತೈತೆ ಹಂಗೆ ಕುದೀತು ಭೀಮನ ರಕ್ತ ದುರ್ಯೋಧನನ್ನು ನೋಡಿ. ಅದು ಕುದಿಯೋದು. ಓ ಬಲ್ಲಿಸಿ ಬರೋದ್ರೆ ಕುದಿಯೋದು ನೀರು, ಚಳಮಳ ಚಳಮಳ ಶಬ್ದ ನೋಡ್ರಿ ಹೆಂಗೆ ಹೇಳ್ತಾರೆ. ನೀರು ಚಳಮಳ ಚಳಮಳ ಅಂತ, ಪಳ 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 ಅಂತ, ಒಂದು ಹೊಡಿತೈತಿ ಒಂದು ಹುಟ್ಟುತ್ತೈತಿ, ಹೊಡಿತೈತಿ ಹುಟ್ಟುತ್ತೈತಿ. ಹೌದಾ? ಅದಕ್ಕೆ ಉದಕ ಬುದ್ಬುದವೆಲ್ಲ ಈ ಬಾಳು ಅಂತಾರೆ. ನೀರಿನೊಳಗಿನ ಗುಳ್ಳಿ ಹಂಗೆ ನಮ್ಮ ಬಾಳು. ಉದಕ ಬುದ್ಬುದ ಅಂದರೆ ಗುಳ್ಳಿ. ಅವ ಮತ್ತೊಂದು ಪ್ರಶ್ನೆ ಕೇಳಕ್ಕೆ, ಹೌದು ಮೇಡಮ್, ಓಕೆ ಗುಳ್ಳೆ ಬರಬೇಕು, ಎಷ್ಟು ಗುಳ್ಳೆ ಬಬಲ್ಸ್ ಬರಬೇಕು? ಯವ್ವ ನಾನು ಅಂತೂ ಎಣಿಸಿಲ್ಲ ಇದನ್ನು. ಆ ಕೇಳಿದ್ದು ಬಹಳ ಜನರ ಅಡುಗೆ ಇದ್ದರೆ 20 to 25 ಬಬಲ್ಸ್ ಬರುತ್ತೆ. ನೀವು ನಿಮ್ಮ ಗಂಡ ಇಬ್ಬರೇ ಅದರಿಂದ 6 to 8 ಬಬಲ್ಸ್ ಬಂದರೆ ಸಾಕು. ಓ 6 to 8 ಬಬಲ್ಸ್, ಓಕೆ ಓಕೆ ಮೇಡಮ್. ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಸಾಯ್ ಸುಳ್ಳು ಸಾಯ್. ಹಾಂ ಹಾಂ, ಎಂತ ಅವಾಗ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಎಂತೆಂಥ ಅಡ್ವರ್ಟೈಸ್ಮೆಂಟ್ ಅವ. ತೋ ಊಟ ಮಾಡೋ ಟೈಮ್ನಾಗ ಬರೀ ಟಾಯ್ಲೆಟ್ ಅಡ್ವರ್ಟೈಸ್ಮೆಂಟ್.
ಆಗ ಅನ್ನ ಮಾಡಕ್ಕೆ ಬರೋದು ಅಂತ ಗೊತ್ತಾಗಿದ್ದು ಖಾನಾವಳಿಯಿಂದ ಊಟ ತರಿಸ್ತೀವಿ, ಗಂಗಾಳದ ಹಿಡ್ಕೊಂಡು ಉಣ್ತಿರ್ತೀವಿ, ಡಿಂಗ್ ಡಾಂಗ್ ಬೆಲ್ಲಕೈತೆ. ಮನೀದಲ್ಲ, ಟಿ ವಿಯಾಗ ತೆಗಿತೀವಿ. ಯಾರು? ಅಬ್ಬಾಸ್ ಬರ್ತಾನೆ. ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೇ ಇದೆಯೇ? ಹೋಯ್ತು. ಗಂಗಾಳದಾಗ ಅನ್ನ ರೊಟ್ಟಿ ಹಾಕ್ಯಂಡು ನಾವು ಕುಂತಿರ್ತೀವಿ, ಟಾಯ್ಲೆಟ್ನ ಹಳದಿ ಕಲೆ ತೋರಿಸ್ತಾರ ದುರ್ಬಿ ನಿಲ್ಲಿಸಿ. ಇನ್ನೊಂದು ಬರ್ತೈತೆ, ವಿದ್ಯಾಬಾಲನ ಬರ್ತಾಳೆ. ಒಂದು ಹುಡುಗಿ ಚರಿಗೆ ತೊಗೊಂಡಿರ್ತಾಳೆ. ಮಗಳೇ ಎಲ್ಲಿಗೆ ಹೊರಟೆ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ. ಏನು ಬೈಲಲ್ಲಿ ಶೌಚ ಮಾಡುವೆಯಾ? ಮತ್ತೇನು ಪಡಿಸಲೇ ಕುಂದಿರ್ಬೇಕಲ್ಲವ. ಬೈಲಲ್ಲಿ ಶೌಚ ಮಾಡೋದ್ರಿಂದ ನಮ್ಮ ಒಣಗಿದ ಮಲದ ಮೇಲೆ ಹುಳುಗಳು ಬಂದು ಕುಳಿತು ಅದು ಹೊಟ್ಟೆ ಯವ್ವ ಕೇಳಾಕ ಆಸೆ. ಹಾಂ, ಇವ ಅಡ್ವರ್ಟೈಸ್ಮೆಂಟ್ ಮಾತ್ರ ನೋಡಿ ಮಕ್ಕಳನ್ನ ಬೆಳೆಸಬಾರ್ದು. ಕಾಂಪ್ಲಾನ್ ಕರ್ಲಾನ್ ಏನೇನೋ ತೋರಿಸ್ತಾವೆ. ಚೆಂದಾಗಿ ದುಡಿಯಾಕೆ ಹಚ್ಚ್ರಿ ಮಕ್ಕಳನ್ನ. ಬೆವರು ಸುರಿಯುವಂತೆ ಕೆಲಸ ಮಾಡಿಸ್ರಿ ಅಥವಾ ಓದಿಸ್ರಿ. ನಗನಗತಾ ಇರಲಿ ಮಕ್ಕಳು. ಬರೇ ಮಾರ್ಕ್ಸ್ ತಗೋ ಅನ್ಬಾರ್ದು. ಮಾರ್ಕ್ಸೂ ತೊಗೊಳ್ಳಿ, ಜೊತೆಗೆ ಸಮಾಜದ ಜೊತೆಗೆ ಬೆರೀ. ಹಬ್ಬ ಜಾತ್ರೆ, ಈ ಊರಾಗ ಎಷ್ಟು ಜಾತ್ರೆ ಆಗ್ತಾವೆ ನನಗೆ ಗೊತ್ತಿಲ್ಲ. ಜಾತ್ರೆ ಜಪಟಿಗಳು ನಾನು ಒಲ್ಲೆ ಅಪ್ಪ. ಸಾಲಿ ಪರೀಕ್ಷೆ ಬಂದು SLC ಪರೀಕ್ಷೆ ಬಂದ್ರಂತೂ ನೋಡಬಾರ್ದು. ಆ ಹುಡ್ರನ್ನ ತಪಸ್ಸಿಕೊಂತ ಋಷಿಮುನಿಗಳಿದ್ದಂಗೆ ಇರ್ತಾವೆ. ಕೂದಲ ಎಳೆ ಬಿಟ್ಟು ಹಿಂಗಾಗಿರ್ತಾವೆ. ಯಾಕೋ ಹಿಂಗಾಗಿ? ಪರೀಕ್ಷೆ ಆಯ್ತು ರೀ SLC ಪರೀಕ್ಷಾ ಅಂದರೆ ಇಷ್ಟು ಎದೆ ಹೊಡಿತಾರೆ ನಮ್ಮ ಹುಡುಗರು. ದಯವಿಟ್ಟು ಅರ್ಧ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗೋದು ಅಧೈರ್ಯಕ್ಕೆ. ಬೆಕ್ಕದ್ದಾಗಲಿ ಬರೀತು. ನನ್ನ ಗೆಳೆಯ ಗುರುಲಿಂಗ ಸಿದ್ಧಲಿಂಗ ಅಂತ ಹೇಳ್ತಿದ್ರು. ಅದೊಂದು ಕಾಲ್ಪನಿಕ ವ್ಯಕ್ತಿ, ಅವನ ಹೆಸರೇ ಬೇರೆ ಐತೆ. ಎಷ್ಟು ನಿರಂಬಳ ಇದ್ದಾವ ಅಂದ್ರೆ ನಂಬರ್ ಹಾಕ್ತದ ಕೊಟ್ಟು ಬಂದುಬಿಡ್ತದೆ. ಹೊರಗೆ ಬಿಡ್ರಿ, ಏನಾರ ಬರೀಲಿ, ನಂಬರ್ ಹಾಕಿ ನೋಡ್ರಿ ಸಾಕು ನೋಡ್ರಿ, ಹೊರಗೆ ಬಂದ್ಬಿಡ್ತು. ಅಂದ್ರೆ ಅವನಂಗೆ ಆಗ್ರಿ ಅಂತ ಹೇಳಂಗಿಲ್ಲ. ಅವನು ಹೆಂಗೆ ಆತ್ಮವಿಶ್ವಾಸ ಅಂದ್ರೆ, ಸಂತೋಷ ಅನ್ನವ 6 ಸಬ್ಜೆಕ್ಟ್ನೇ ಪಾಸ್ ಆಗಿದ್ದ, 1 ಮಾರ್ಕ್ಸ್ನಾಗ ಹೋಗಿದ್ದ. ಅವ ಹೋಗಿ ಕೆರೆ ಹಾರಿಕೆಣೋಕೆ ಹೋದನು. ಅಲ್ಲಿ ಹೋದ ನಮ್ಮ ಸಿದ್ಲಿಂಗ್ ಮಕ್ಕೊಂಡಿದ್ದ ಕೆರೆ ದಂಡಿ ಮೇಲೆ. ಸಂತೋಷ ಯಾಕೆ? 1 ಸಬ್ಜೆಕ್ಟ್ ಹೋಗೈತೆ, ನಾ ಉಳಿಬಾರ್ದು. ಸಿದ್ಲಿಂಗ ಓದ್ಸ, ನಾನು 6 ಹೋಗ್ಯಾವ. ಹಾಂ, 1 ಸಬ್ಜೆಕ್ಟ್ ಹೋಗೈತೆ. ಅಕ್ಟೋಬರ್ ತನಕ ಕಾಯಿ ಮತ್ತೆ ಕಟ್ಟು. ಈಗ ನೀ ಹೊಳೆಗೆ ಹಾರಿ ಸತ್ಯ ಅಂದ್ರೆ ಮತ್ತೆ ಹುಟ್ಟುತ್ತೀವಿ, ಮತ್ತೆ 1ನೇ ಕ್ಲಾಸಿಂದ ಶುರು ಮಾಡ್ತೀವಿ. 10ನೇ ತನಕ ಬಂದಿದ್ದೀವಿ, ಅದು 1 ಸಬ್ಜೆಕ್ಟ್ ಕರೆ ವಾಪಸ್ ಕರ್ಕೊಂಬಂದು ಪರೀಕ್ಷೆ ಕಟ್ಟಿಸಿದ್ದೀರಿ ನನಗೆ. ಅದಕ್ಕೆ ಮಕ್ಕಳಿಗೆ ಓದು ಅಂತ ಹೇಳ್ರಿ, ರ್ಯಾಂಕ್ ಬರ್ರಿ ಅಂತ ಹೇಳ್ರಿ. ಆದ್ರೆ ಫೇಲ್ ಆದ್ರೂ ನಾನು ಉಳಿಯಂಗಿಲ್ಲಪ್ಪ ಅನ್ಬಾರ್ದು. ಅವ ಗಾಬರಿ ಆಗಿಬಿಡ್ತಾನೆ. ಅದಕ್ಕೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದೇ ನಿಜವಾದ ವಿದ್ಯೆ. ಅದಾದ ಮೇಲೆ ಅಕ್ಷರ ವಿದ್ಯೆ ಅಂತ ಹೇಳ್ತಾ, ಇಂಥ ಒಂದು ಅದ್ಧೂರಿಯ ಕಾರ್ಯಕ್ರಮಕ್ಕೆ ನಮ್ಮ 3 ಜನರನ್ನು ಕರೆಸಿದ್ರಿ.